ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಯುದ್ಧದ ತೀವ್ರತೆಯನ್ನ ಭೀಷ್ಮ ಪರ್ವದ 102 ಅಧ್ಯಾಯವನ್ನು ನಾವು ನೋಡ್ತಾ ಇದ್ವಿ. ದ್ರೋಣಾಚಾರ್ಯರು ಸಮರದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ತನ್ನ ಶಕ್ತಿಯನ್ನ ಪ್ರಯೋಗ ಮಾಡ್ತಾ ಇದ್ರು. ಕ್ಷತ್ರಧರ್ಮಂ ಪುರಸ್ಕೃತ್ಯ ಪಾರ್ಥೋ ವಾ ಗುರುಮಾಹವೇ. ಆರಂಭದಲ್ಲಿ ಒಂದು ಮಾತು ಹೇಳ್ತಾರೆ, ಪ್ರಿಯೋ ಹಿ ಪಾಂಡವೋ ನಿತ್ಯಂ ಭಾರದ್ವಾಜಸ್ಯ ಧೀಮತಃ. ಅರ್ಜುನ ದ್ರೋಣಾಚಾರ್ಯರಿಗೆ ಅತ್ಯಂತ ಪ್ರಿಯವಾದ ಶಿಷ್ಯ, ಆದರೆ ಎಂದೂ ಕೂಡ ಪಾರ್ಥನನ್ನ ತನ್ನ ಶಿಷ್ಯ ಅಂತ ನೋಡ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಕ್ಷತ್ರ ಧರ್ಮವನ್ನ ಆಚರಿಸುವ ಮಧ್ಯದಲ್ಲಿ ಪಾರ್ಥನು ಕೂಡ ಇವನು ನನ್ನ ಗುರು ಅಂತ ಯುದ್ಧ ಮಾಡ್ತಿರ್ಲಿಲ್ಲ. ಅಂದ್ರೆ ಯುದ್ಧ ಅಂದಾಗ ಕೇವಲ ಹೋರಾಟ ಮಾತ್ರ ಹೊರತು ಉಳಿದ ಯಾವುದೇ ರೀತಿಯ ಸಂಪರ್ಕ ಸಂಬಂಧಗಳನ್ನ ಅವರು ಲೆಕ್ಕಕ್ಕೆ ತಗೊಳ್ತಿರ್ಲಿಲ್ಲ. ನಕ್ಷತ್ರಿಯ ರಣೇರಾಜನ್ ವರ್ಜಯಂತಿ ಪರಸ್ಪರಂ. ಇವರು ಅಂತಲ್ಲ, ಯಾವುದೇ ರಣದಲ್ಲಿ ಹೋರಾಡುವಾಗ ಇವರು ನಮ್ಮವರು ಎದುರಾಳಿಗಳಾಗಿದ್ದಾರೆ, ಅಯ್ಯೋ ಏನ್ ಮಾಡುದು ಅಂತ ಯೋಚಿಸ್ತಿರ್ಲಿಲ್ಲ. ತಂದೆ ಮಕ್ಕಳ ಜೊತೆಗೆ, ಮಕ್ಕಳು ಬಂಧುಗಳ ಜೊತೆಗೆ, ಬಂಧುಗಳು ಮಿತ್ರರ ಜೊತೆಗೆ, ಹೀಗೆ ನಿರ್ಮರ್ಯಾದಂ ಹಿ ಯುದ್ಧಂತೆ ಪಿತೃಭಿರ್ ಭ್ರಾತೃಭಿರ್ ಸಹ. ಯುದ್ಧಕ್ಕೆ ಅಂತ ಬಂದ ಮೇಲೆ ಪೌರುಷ ಮಾತ್ರ ಲೆಕ್ಕಾಚಾರ. ಇವನು ಸಂಬಂಧಿಕ, ಇವನು ಹಿಂದೆ ನನಗೆ ಸಹಾಯ ಮಾಡಿದ್ದ, ಈಗ ಇವನು ನನಗೆ ಎದುರಾಳಿಯ ಸಿಕ್ಕಿದ್ದಾನೆ, ಇವನನ್ನು ಹೇಗೆ ಯುದ್ಧ ಮಾಡುದು ಅನ್ನೋ ಪ್ರಶ್ನೆ ಇಲ್ಲ. ಒಂದೋ ಬರುವ ಮುಂಚೆ 10 ಸಲ ಯೋಚನೆ ಮಾಡ್ಬೋದು, ಬಂದ ಮೇಲೆ ಹೋರಾಟ ಮಾತ್ರ ಲೆಕ್ಕ ಅನ್ನುವ ರೀತಿಯಲ್ಲಿ ಯುದ್ಧ ನಡೀತಾ ಇತ್ತು. ತೇಷರಾ ಪ್ರಾಪ್ಯ ಕೌಂತೇಯಂ ಸಮಂತಾದ್ ವಿವಿಷು ಪ್ರಭೋ ಫಲಭಾರನತಂ ಯದ್ವತ್ ಸ್ವಾದು ವೃಕ್ಷಂ ವಿಹಂಗಮಾಹ. ಎಲ್ಲರೂ ಒಟ್ಟು ಸೇರಿ ಕೌಂತೆಯನ ಮೇಲೆ, ಅರ್ಜುನನ ಮೇಲೆ ದಾಳಿಯನ್ನ ಮಾಡಿದ್ರಂತೆ. ಅದು ಹೇಗಿತ್ತು ಅಂತಂದ್ರೆ, ಹಣ್ಣು ತುಂಬಿದ ಬಾಗಿದ ಮರಗಳಿಗೆ ಹೇಗೆ ಎಲ್ಲ ಹಕ್ಕಿಗಳು ಒಟ್ಟಿಗೆ ನುಗ್ಗುತ್ತಾವೋ ಹಾಗೇನೆ ಅರ್ಜುನನ ಮೇಲೆ ಎಲ್ಲಾ ಬಾಣಗಳು ಬಂದು ಮುಗಿಬಿದ್ದವು. ಈ ಸ್ವಾದು ವೃಕ್ಷಂ ವಿಹಂಗಮಾಹ ಯಥಾ. ಸ್ವಾದುವಾದ ರುಚಿಯಾದ ಹಣ್ಣನ್ನ ಕೊಡುವಂತಹ ಮರಗಳ ಕಡೆಗೆ ಎಲ್ಲರೂ ಕಲ್ಲೆಸೆಯುವುದು. ಹಣ್ಣಿಲ್ಲದ ಮರಕ್ಕೆ ಯಾರು ಕಲ್ಲೆಸೆಯಲ್ಲ. ಮರ ಕಲ್ಲೆಸಿತಾರೆ ಅಂತ ಅದು ಹಣ್ಣು ಕೊಡುದು ಬಿಡುತ್ತಾ? ತನ್ನ ಕೆಲಸ ತಾನು ಮಾಡ್ತಿರುತ್ತೆ. ಹಾಗೇನೆ ಅರ್ಜುನನ ಮೇಲೆ ಎಲ್ಲರೂ ಮುಗಿದಿದ್ರು. ಯಾಕೆಂದ್ರೆ ಅವನು ಸರಿಯಾದ ಎದುರಾಳಿ ಅಂತ ಶತ್ರುಗಳಿಗೆ ಅನ್ನಿಸ್ತಿತ್ತು, ಅವನೊಟ್ಟಿಗೆ ಹೋರಾಡ್ತಿದ್ರು. ಹೀಗೆ ಯುದ್ಧ ತೀವ್ರವಾಗಿ ನಡೀತಾ ಇರುವ ಸಂದರ್ಭದಲ್ಲಿ ಭೂರಿಶ್ರವ ಶಲಶ್ಚೈವ ಸೌಬಲಶ್ಚ ವಿಷಾಂಪತೆ ಶರೌಘೈ ವಿಮಲೈ ತೀಕ್ಷ್ಣೈ ಮಾದ್ರೀಪುತ್ರೌ ಅವಾರಯನ್. ಈ ನಕುಲ ಮತ್ತು ಸಹದೇವರನ್ನ ಭೂರಿಶ್ರವಸ್ಸು, ಶಲ, ಸೌಬಲ ಇವರೆಲ್ಲರೂ ಸೇರ್ಕೊಂಡು ಒಟ್ಟಿಗೆ ಹಿಂದಕ್ಕೆ ನುಗ್ಗಿಸ್ತಾ ಇದ್ದಾರೆ. ಭೀಷ್ಮಸ್ತು ಸಂಹತ ಸಂಖ್ಯೆ ಧಾರ್ತರಾಷ್ಟ್ರೈ ಸೈನಿಕೈ ಯುಧಿಷ್ಠಿರಂ ಸಮಾಸಾಧ್ಯ ಸವರ್ತ ಪರಿವಾರಯನ್ ಸರ್ವತಃ ಪರಿವಾರಯನ್. ಎಲ್ಲ ದಿಕ್ಕುಗಳಿಂದಲೂ ಕೂಡ ಯುಧಿಷ್ಠಿರನನ್ನು ಆವರಿಸಿ ನಿನ್ನ ಮಕ್ಕಳು, ಅಂದ್ರೆ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದು, ನಿನ್ನ ಮಕ್ಕಳು ಮತ್ತು ಭೀಷ್ಮ ಆ ಯುದ್ಧದಲ್ಲಿ ತೊಡಗಿದ್ರು. ಆಪತಂತಂ ಗಜಾನೀಕಂ ದೃಷ್ಟ್ವಾ ಪಾರ್ಥೋ ವೃಕೋದರಃ ಲೇಲಿಹನ್ ಸೃಕ್ವಿಣಿ ವೀರಃ ಮೃಗರಾಡಿವ ಕಾನನೆ. ಅಣ್ಣನ ಮೇಲೆ ಮುಗಿಬಿದ್ದ ಅಷ್ಟೂ ಸೈನ್ಯವನ್ನ ವೃಕೋದರ ಗಮನಿಸಿ, ಕಾಡಿನಲ್ಲಿ ಹೇಗೆ ಸಿಂಹ ತನ್ನ ಬೇಟೆಯಾಡುವ ಮೊದಲೊಮ್ಮೆ ನಾಲಿಗೆಯನ್ನ ಇಡೀ ತನ್ನ ಕಟುವಾಯಿಯನ್ನ ಆವರಿಸಿ, ಅಂದ್ರೆ ಅದು ಇಡೀ ಮೂತಿಯನ್ನೆಲ್ಲ ಒಂದ್ ಸರ್ತಿ ತನ್ನ ಉದ್ದವಾದ ನಾಲಿಗೆಯಿಂದ ಚಪ್ಪರಿಸತ್ತೆ, ಹಾಗೆ ಒಂದು ಸರ್ತಿ ಜೋರಾಗಿ ಕೂಗಿಕೊಂಡು ಗದೆಯನ್ನ ಕೈಯಲ್ಲಿ ಹಿಡಿದುಕೊಂಡು ಯುದ್ಧಕ್ಕೆ ನಿಂತ್ರೆ ಆನೆಗಳೇ ಅವನ ಮೇಲೆ ದಾಳಿ ಮಾಡಿದವು. ಮೇಘಜಾಲಸ್ಯ ಮಹತಃ ಯಥಾ ಮಧ್ಯಗತೋ ರವಿ. ಮೋಡಗಳ ರಾಶಿ ಒಂದು ಹೇಗೆ ಸೂರ್ಯನ ಮಧ್ಯಕ್ಕೆ ಬಂದು ಸೂರ್ಯ ಮಾತ್ರ ಕಾಣ್ತಿದ್ದಾನೆ, ಸುತ್ತ ಮೋಡ ಆವರಿಸಿದ್ರೆ ಹೇಗಿತ್ತು ಆಕಾಶ, ಕೆಲವೊಂದ್ಸರ್ತಿ ಹಾಗೆ ಕಾಣುತ್ತೆ. ಹಾಗೇನೆ ಭೀಮ ಒಬ್ಬ ಮಧ್ಯದಲ್ಲಿದ್ದಾನೆ. ಎಲ್ಲರೂ ಕೂಡ ಒಟ್ಟಿಗೆ ಅವನ ಮೇಲೆ ಮಹಾಬ್ರಜಾಲ ಮತುಲಂ ಮಾತರಿಶ್ವೇವ ಸಂತತಂ. ಆದ್ರೆ
ಇಷ್ಟು ಮುಗಿಬಿದ್ರೆ ಗಾಳಿಯೊಂದು ಎಲ್ಲ ಮೋಡಗಳನ್ನ ಹೇಗೆ ಎಲ್ಲ ದಿಕ್ಕುಗಳಿಗೆ ಚದುರುವಂತೆ ಮಾಡುತ್ತೋ ಹಾಗೆ ಭೀಮಸೇನ ತನ್ನ ಕೈಯಲ್ಲಿದ್ದ ಆಯುಧವನ್ನು ಹಿಡಿದುಕೊಂಡು ವ್ಯಧಮತ್ಸ ಗಜಾನೀಕಂ ಗದಯಾ ಪಾಂಡವರ್ಷಭ ಒಂದೇ ಸರ್ತಿಗೆ ತನ್ನ ಕೈಯಲ್ಲಿದ್ದಂತಹ ಗದೆಯನ್ನ ಬೀಸಿ ಜೋರಾಗಿ ಎಲ್ಲರನ್ನೂ ಕೂಡ ಹಿಂದಕ್ಕೆ ತಳ್ಳಿದ. ಕೇವಲ ಅವು ರಥಗಳನ್ನು ಮಾತ್ರ ಅಲ್ಲ, ದಂತಿನಃ ಬಲಿನಾ ವಧ್ಯಮಾನ, ಅತ್ಯಂತ ಬಲಿಷ್ಠವಾದ ಆನೆಗಳನ್ನೆಲ್ಲ ಗದೆಯಿಂದ ಹೊಡೆದು ಕೊಲ್ತಾ ಇದ್ದಾನೆ. ಅವುಗಳ ನಾದ ಆಕಾಶದ ತನಕ ಮುಟ್ಟಿ, ಓ ಮೋಡ ಏನೋ ಗುಡುಗು ಪರಸ್ಪರ ಹೊಡೆದಾಡಿಕೊಂಡು ಗುಡುಗು ನುಡಿಸ್ತಾ ಇದೆ ಅಂತನ್ನುವ ಹಾಗೆ ಕಾಣಿಸ್ತಾ ಇದೆ. ಒಂದರ ದಂತವನ್ನ ಕಿತ್ತು ಇನ್ನೊಂದರ ಶರೀರದೊಳಗೆ ದಂತವನ್ನ ನುಗ್ಗಿಸಿ, ಹೀಗೆ ಫುಲ್ಲ ಶೋಕ ನಿಭಪಾರ್ಥ ಶುಶುಭೇ ರಣಮೂರ್ಧನಿ, ಅರಳಿದ ಕೆಂಪಾದ ಹೂಗಳಿಂದ ಕೂಡಿದ ಮರವೊಂದು ಹೇಗೆ ಕಾಣುತ್ತೋ ಹಾಗೆ ನೆತ್ತರಿನಿಂದ ತೊಯ್ದ ಸ್ಥಿತಿಯಲ್ಲಿ ಕಾಣಿಸ್ತಿದ್ದಾನೆ. ಬಹಳ ವಿಚಿತ್ರವಾಗಿ ಅವನನ್ನು ವರ್ಣಿಸ್ತಾರೆ. ವಿಷಾಣೇನ ಚ ತೇನೈವ ಕುಂಭ ಅಭ್ಯಾಹತ್ಯದಂತಿನಂ, ನುಗ್ಗಿ ಆ ದಂತವನ್ನ ತೆಗೆದು ಅದರ ತಲೆ ಮೇಲೆ ಹತ್ತಿ ಗಂಡಸ್ಥಲಕ್ಕೆ ಹೊಡೆದು ಬಿಡ್ತಿದ್ದಂತೆ. ಹೊಡೆದಾಗ ಅದರಿಂದ ಪುಟಿದ ನೆತ್ತರು ಇಡೀ ಭೀಮನನ್ನ ಶೋಣಿತಾಕ್ತಾಂ ಗದಾಂ ಬಿಭ್ರತ್, ಮೈಯಲ್ಲೆಲ್ಲ ನೆತ್ತರು ಸುರಿತಾ ಇದೆ. ಅವನ ಮೈಯ ಯಾವ ಭಾಗವೂ ಕಾಣಿಸ್ತಾ ಇಲ್ಲ. ಕೃತಾಭ್ಯಂಗ, ನೆತ್ತರಿನಲ್ಲೇ ಅಭ್ಯಂಗ ಸ್ನಾನವನ್ನ ಮಾಡಿದಂತೆ ಕಾಲಾಂತಕನಾದಂತಹ ಪಾಂಡವ ನೃತ್ಯ ಮಾಡ್ತಾ ಇರುವಂತಹ ಶಿವನಂತೆ ಮೇಲಿಂದ ಮೇಲೆ ತನ್ನ ಘರ್ಜನೆಯಿಂದ ಎಲ್ಲರನ್ನು ಕೂಡ ದಿಕ್ಕುಗೆಡಿಸಿ ಓಡಿಸ್ತಾ ಇದ್ದಾನೆ. ಮೃದ್ನಂತ ಸ್ವಕಂ ಬಲಂ ದ್ರವದ್ಭಿಹಿ ತೈಹಿ ಮಹಾನಾಗೈಹಿ ಸಮಂತಾತ್ ಭರತರ್ಷಭ ದುರ್ಯೋಧನ ಬಲಂ ಸರ್ವಂ ಪುನರಾಸೀತ್ ಪರಾಂಗುಖಂ. ದುರ್ಯೋಧನನ ಬಲವನ್ನು ಎಲ್ಲವನ್ನು ಹಿಂದಕ್ಕೆ ನುಗ್ಗಿಸಿ ಮತ್ತೆ ಯುದ್ಧಕ್ಕೆ ಎದುರಾಗಿ ನಿಂತ್ರೆ ಯಾರು ಅವನ ಮುಂದೆ ನಿಲ್ಲಿಕ್ಕೆ ತಯಾರಿಲ್ಲ. ಇಷ್ಟಾಗುವಾಗ ಆ ಯುದ್ಧದ ಪ್ರವೃತ್ತಿಯಲ್ಲಿ ದೃಷ್ಟದ್ಯುಮ್ನ, ಶಿಖಂಡಿ, ವಿರಾಟ, ದ್ರುಪದ ಇವರೆಲ್ಲರೂ ಸೇರಿ ಭೀಷ್ಮಾಚಾರ್ಯರು ಒಂದು ಕಡೆ ನುಗ್ಗುತ್ತಾ ಇದ್ರೆ ಒಟ್ಟಿಗೆ ಅವನ ಮೇಲೆ ಬಾಣದ ಮಳೆಯನ್ನ ಪ್ರಯೋಗ ಮಾಡಿದ್ರು. ಲೆಕ್ಕ ಹಾಕಿ ಒಬ್ಬೊಬ್ರು ಇಷ್ಟಿಷ್ಟು ಬಾಣಗಳನ್ನು ಬಿಟ್ರು ಅಂತ ಹೇಳ್ತಾ, ಶಿಖಂಡಿಯ ಕಡೆಗೆ ಮಾತ್ರ ಸ್ತ್ರೀಮಯಂ ಮನಸಾಧ್ಯಾತ್ವ ನಾಸ್ಮೈ ಪ್ರಾಹರತ್, ಅವನಿಗೆ ಮಾತ್ರ ಅಸ್ತ್ರವನ್ನ ಪ್ರಯೋಗ ಮಾಡಲಿಲ್ಲ. ದೃಷ್ಟದ್ಯುಮ್ನಾದಿಗಳ ಮೇಲೆ ಕೋಪದಿಂದ ಪಿತಾಮಹನಾದಂತಹ ಭೀಷ್ಮ 3 ಬಾಣಗಳಿಂದ ಹೊಡೆದ. ಅಷ್ಟೊತ್ತಿಗೆ ದ್ರುಪದ, ವಿರಾಟ ಇಬ್ರು ಕೂಡ 25 ಮತ್ತು 10 ಬಾಣಗಳಿಂದ ಹೊಡೆದ್ರೆ ವಸಂತ ಕಾಲದ ಪುಷ್ಪ ಶಬಲಹ ರಕ್ತಾಶೋಕ ಇವಾಬಭೌ, ಅವನ ಮೈಯೂ ಕೂಡ ನೆತ್ತರಿನಿಂದ ಆವರಿಸಿಕೊಂಡು ಯಾರು ಹೊಡಿತಾ ಇದ್ದಾರೆ, ಯಾಕೆ ಹೊಡಿತಾ ಇದ್ದಾರೆ ಅಂತ ಗೊತ್ತಾಗುವುದರೊಳಗೆ ಅನೇಕ ಬಾಣಗಳ ವಿನಿಮಯ ಆಗಿ ಹೋಗ್ತಾ ಇತ್ತು. ಅಷ್ಟರಲ್ಲಿ ಎಷ್ಟೋ ಜನ ಪ್ರಾಣವನ್ನು ಬಿಡ್ತಾ ಇದ್ರು. ಭೀಮ ಮತ್ತು ದ್ರೌಪದಿಯ 5 ಜನ ಮಕ್ಕಳು ಕೇಕಯರು ಸಾತ್ವಿಕೆಯನ್ನ ಜೊತೆಗಿಟ್ಟುಕೊಂಡು ಮತ್ತೆ ಗಾಂಗೆಯನ ಕಡೆಗೆ ಮುನ್ನುಗ್ಗಿದ್ರು. ಅದೇ ಹೊತ್ತಿಗೆ ಯುಧಿಷ್ಠಿರನು ಕೂಡ ಬಹಳ ಹೊತ್ತು ಯುದ್ಧವನ್ನ ಮಾಡಿದ. ಆಗ ಈ ಯುಧಿಷ್ಠಿರನ ಯುದ್ಧವನ್ನ ನೋಡಿ ದುರ್ಯೋಧನ ಕಂಗಾಲಾಗ್ತಾನೆ. ಏನ್ ಇವನು ಈ ತರ ಯುದ್ಧ ಮಾಡ್ತಾ ಇದ್ದಾನೆ? ಆಗ ಈ ಯುದ್ಧದ ತೀವ್ರತೆಯನ್ನ ನೋಡಿ ದುರ್ಯೋಧನನ ಪರಿವಾರಕ್ಕೆಲ್ಲ ಹೇಳ್ತಾನೆ, ಏನ್ ಮಾಡ್ತಾ ಇದ್ರಿ ನೀವೆಲ್ಲ ಸೇರ್ಕೊಂಡು? ಅವನು ಒಬ್ಬ ನಿಂತಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ, ನೀವೆಲ್ಲ ಇಲ್ಲೆಲ್ಲೋ ನಿಂತು ನಮ್ಮ ಶಕ್ತಿಯನ್ನ ಪ್ರಯೋಗ ಮಾಡ್ತಾ ಇಲ್ಲ ಅಂತ ಬೈದಾಗ ಆಗ ಧೃತರಾಷ್ಟ್ರ ಹೇಳ್ತಾನೆ, ಹೌದಾ, ಇಷ್ಟು ಯುದ್ಧ ಮಾಡ್ಲಿಕ್ಕೆ ಧರ್ಮರಾಜ ಯಾವಾಗ್ಲೂ ಪಾಪದವನು, ಅವನು ಧರ್ಮ ಅಂತ ಮಾತಾಡೋನು, ಅವನಿಗಿಷ್ಟು ರೋಷನ, ಅವನಿಗಿಷ್ಟು ತಾಳ್ಮೆ ಕೆಡುತ್ತಾ ಅಂತ ಕೇಳಿದ್ರೆ ಆಗ ಸಂಜಯ ಹೇಳ್ತಾನೆ, ಇದೆಲ್ಲ ದುರ್ಯೋಧನ ಅಪರಾಧೇನ ಗಚ್ಚಂತಿ ಕ್ಷತ್ರಿಯಾಕ್ಷಯಂ. ದುರ್ಯೋಧನ ಮಾಡಿದ ಅಪರಾಧದಿಂದ ಎಲ್ಲಾ ಕ್ಷತ್ರಿಯರು ನಾಶ ಹೊಂದ್ತಾ ಇದ್ರು. ಕೇವಲ ಅವರು ಮಾತ್ರ ಅಲ್ಲ, ಕೃತವಾನ್ ಪಾಂಡುಪುತ್ರೇಶು ಪಾಪಾತ್ಮ ಲೋಭಮೋಹಿತ, ಪಾಂಡವರ ಮೇಲೆ ಮಾಡಿದ ಅಪರಾಧದ ಪಟ್ಟಿ 1, 2 ಏವಂ ಬಹುವಿಧಾ ವಾಚಃ ಶ್ರೂಯಂತೆ ಸ್ಮ ಪರಸ್ಪರಂ. ಹೀಗೆ ಜನರೇ ಮಾತಾಡ್ಕೊಳ್ತಾ ಇದ್ರು. ದುರ್ಯೋಧನನಿಗೆ ಆಗಿರುವ ತಲೆಕೆಟ್ಟಿರುವ ಯೋಚನೆಗೆ ನಾವೆಲ್ಲ ಆಗ್ಬೇಕಾಗಿದೆ. ಖಂಡಿತವಾಗಿಯೂ ಕೂಡ ಅವನು ಮಾಡಿದಂತಹ ವೈಷಸ ಕರ್ಮಕ್ಕೆ ಕೆಟ್ಟ ಫಲವನ್ನೇ ಉಣ್ತಾನೆ ಹೊರತು ಒಳ್ಳೆದಂತೂ ಅವನಿಗೆ ಆಗಲ್ಲ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ. ಪಾಂಡವಸ್ತವ ಸಂಯುಕ್ತಾ, ಪಾಂಡವರನ್ನು ಹೊಗಳುತ್ತಾ ಇದ್ದಾರೆ. ಪುತ್ರಾಣ ಅಂತೂ ಸುಧಾರುಣ, ನಿನ್ನ ಮಕ್ಕಳ ಬಗ್ಗೆ ಅಂತೂ ಬೈತಾ ಇದ್ದಾರೆ. ಇದನ್ನ ನಾನು ಕೇಳಿ ಎಲ್ಲ ಯೋಧರ ಮಾತಿನಲ್ಲಿರುವುದನ್ನು ನೋಡಿ ನನಗೆ ಸಾಕಾಗೋಯ್ತು. ದುರ್ಯೋಧನನಿಗೂ ಇಂಥದ್ದು ಕಿವಿಗೆ ಬಿದ್ದಿರಲ್ಲ ಅಂತೇನಿಲ್ಲ. ಆಗಸ್ಕೃತ್, ಅವನು ಇದನ್ನೆಲ್ಲ ತಲೆಗೆ ಹಾಕೊಳ್ಳೋನಲ್ಲ. ನನ್ನನ್ನು ಬೈತಿದ್ದಾರೆ ಅಂದ್ರೆ ಅಯ್ಯ ಅವ್ರು ಬೈತಾ ಇದ್ರೆ ನಾಳೆ ನನಗೇನಾದ್ರೂ ಕೆಟ್ಟದಾದ್ರೆ ಅವ್ರು ಬಂದು ನೋಡ್ತಾರ ಅಂತಹ ಸ್ವಭಾವದವನು.
ಸರ್ವಲೋಕಸ್ಯ ಆಗಸ್ಕೃತಿ, ಯಾರ ಬಗ್ಗೆಯೂ ಒಳಿತನ್ನ ಯೋಚನೆ ಮಾಡದೇ ಇರುವಂತಹ ಈ ಮಾತು ತುಂಬಾ ಪ್ರಮುಖವಾದ್ದು. ಭೀಷ್ಮಾಚಾರ್ಯ ಹತ್ರ ಬಂದು ಮಾಡ್ತಾನೆ, ನೀವು ಮಾಡಿ, ನೀವು ಕೆಲಸ ಮಾಡ್ಬೇಕು, ನೀವು ಮಾಡದಿದ್ರೆ ಏನು. ದ್ರೋಣಾಚಾರ್ಯ ಹತ್ರ ಬರ್ತಾನೆ, ನೀವು ಮಾಡಿ, ನೀವು ಇಲ್ಲ ಅಂದ್ರೆ ನಮ್ಗೇನ್ ಗತಿ. ಆಮೇಲೆ ಯಾರು ಬಾಕ್ಲೀಕರ್ ಹತ್ರ ಬರ್ತಾನೆ, ಹೀಗೆ ಅಶ್ವತ್ಥಾಮನ ಹತ್ರ ಬಂದ ಅಂತಾನೆ, ಎಲ್ಲರ ಹತ್ರ ಅಂತಾನೆ ನೀವ್ ಏನ್ ಮಾಡ್ತಿದ್ದೀರಿ ನಮಗೋಸ್ಕರ, ಹಾಗೆ ಹೀಗೆ ಅಂತ. ಆದ್ರೆ ಮಾಡಿಸಿಕೊಂಡು ಕೊನೆಗೆ ತಾನು ಮಾತ್ರ ಆಗಸ್ಕೃತ, ಆಗ ಅಂದ್ರೆ ಪಾಪ, ತಾನು ಮಾತ್ರ ಪಾಪವನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡು ಎಲ್ಲರನ್ನೂ ಕೂಡ ಬಲಿ ಕೊಟ್ಟು ತಾನದರ ಸಿಂಹಾಸನದ ಮೇಲೆ ಕೂಡುವಂತಹ ದುರ್ಬುದ್ಧಿಯವನು ಭೀಷ್ಮ, ದ್ರೋಣ, ಕೃಪ, ಶಲ್ಯ ಎಲ್ಲರನ್ನು ಕುರಿತು ಹೇಳಿದ. ನೀವು ಯುದ್ಧಧ್ವಂ ಅನಹಂಕಾರ, ನಾವು ಯುದ್ಧದಲ್ಲಿ ಗೆಲ್ಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಹೊರತು ಕಿಂಚಿರಂ ಕುರುಥೇತಿಚ, ಯಾಕಿಷ್ಟು ತಡ ಮಾಡ್ತಾ ಇದ್ರಿ, ಯುದ್ಧದಲ್ಲಿ ಗೆದ್ದು ಬರುವುದಕ್ಕೆ ಇಷ್ಟು ಹೊತ್ತು ಬೇಕಾ? ನಮಗೆ ನಿಮ್ಮನ್ನ ನಂಬಿಕೊಂಡು ಈಗಲೇ ನಾವು ಯುದ್ಧದಲ್ಲಿ ಗೆದ್ದು ಬಿಡ್ತೇವೆ, ಇಷ್ಟು ದಿವಸಕ್ಕಾಗತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಆದ್ರೆ ಅಕ್ಷದ್ಯೂತದಿಂದ ನಾವು ಎಷ್ಟು ಅನಾಯಾಸವಾಗಿ ಗೆದ್ದು ಅದ್ ಎಲ್ಲಾ ಕೆಲಸಗಳನ್ನು ಕೂಡ ನೀವು ಈಗ ಮಣ್ಣು ಪಾಲು ಮಾಡ್ತಾ ಇದ್ದೀರಿ. ಓ ವೈಚಿತ್ರ್ಯವೀರ್ಯ ಭೀಷ್ಮ, ತಸ್ಯೇದಂ ಫಲಂ, ನೀನು ನಿಧಾನಕ್ಕೆ ಯುದ್ಧ ಮಾಡ್ತಾ ಇರುವುದರಿಂದಲೇ ಅವ್ರು ಎಷ್ಟು ಕೊಬ್ಬಿ ನಮ್ಮ ಮೇಲೆ ಪ್ರತಿ ಯುದ್ಧವನ್ನ ಮಾಡ್ತಾ ಇದ್ದಾರೆ. ನೀನು ಮೊದಲನೇ ದಿವಸವೇ ಅವರನ್ನ ಹೋರಾಡಿ ಅಕಸ್ಮಾತ್ ಅವರನ್ನ ನಾಶಪಡಿಸಿದ್ರೆ ನಾವು ಇಷ್ಟು ಸೈನ್ಯವನ್ನು ಕಳ್ಕೊಳ್ತಿರ್ಲಿಲ್ಲ. ಇಷ್ಟು ದಿನಕ್ಕೆ ಮುಂದೂಡ್ಕೊಂಡು ನಾವು ಈ ಟೆನ್ಷನ್ ನಲ್ಲಿ ಇನ್ನೇನಪ್ಪಾ ನಾಳೆಯ ಕಥೆ, ಅವರಿಗೆ ಗೆದ್ದ ಹಾಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ತಸ್ಯೇದಂ ಫಲಂ ಪಶ್ಯತು ದಾರುಣಂ, ನೀನು ನಿಧಾನ ಮಾಡಿದ್ರಿಂದಾಗಿ ನಾವೆಲ್ಲರೂ ಕಷ್ಟಪಡಬೇಕಾಗಿದೆ. ನಹಿ ಪಾಂಡು ಸುತಾರಾಜನ್ ಸೈನ್ಯ ಸಪದಾನುಗಾ ರಕ್ಷಂತಿ ಸಮರೇ ಪ್ರಾಣಾನ್ ಕೌರವಾವಾಪಿ ಸಂಯುಗೆ. ಪಾಂಡು ಸುತರು, ಈ ಎಲ್ಲ ರಾಜನ ಪರಿವಾರದವರು, ಇವರೆಲ್ಲರೂ ಕೂಡ ಚೆನ್ನಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನನಗೆ ಮಾತ್ರ ಯಾವುದು ಪರಿಣಾಮ ಏನಾಗುತ್ತೆ, ಯಾವುದು ಗುರಿಯಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಏತಸ್ಮಾತ್ ಕಾರಣಾತ್ ಘೋರಃ ಪ್ರವರ್ತತೆ ಸ್ವಜನ ಕ್ಷಯ, ನನ್ನವರನ್ನ ನಾನು ಕಳ್ಕೊಳ್ತಾ ಇದ್ದೇನೆ. ದೇವಾದ್ವಾ ಪುರುಷ ವ್ಯಾಘ್ರತವ ಅಪನಯಾನ್ ನೃಪ, ನೀವು ಪೂರ್ತಿ ಕೈಬಿಟ್ಟು ಯುದ್ಧ ಮಾಡುವ ತನಕ ಬಹುಶಃ ನನಗೆ ಇಂತಹದ್ದೇ ದೈವ ನನ್ನನ್ನ ಕೈ ಬಿಡುತ್ತೆ ಅಂತ ಅನ್ನಿಸ್ತಾ ಇದೆ ಅಂತ ಅವನು ದೈವ ಅಂತಾನೆ. ದೈವಾದ್ವಾ ಪುರುಷ ವ್ಯಾಘ್ರ ತವಚ ಅಪನಯಾನ್ ನೃಪ, ದೈವ ಕಷ್ಟ ಕೊಡ್ತಾ ಇದೆಯೋ ಅಥವಾ ನೀವೇ ನಿಜವಾದ ಯುದ್ಧದ ನಯವನ್ನ ಕೈ ಬಿಟ್ಟದ್ರಿಂದಾಗಿ ನನಗೆ ಸೋಲಾಗ್ತಾ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ಇಷ್ಟಾಗುವಾಗ ಸುಶರ್ಮ ಅನ್ನುವಂತಹ ತ್ರಿಗರ್ತ ದೇಶದ ರಾಜ ವಾಸುದೇವನ ಮೇಲೆ 70 ಬಾಣಗಳನ್ನು ಒಟ್ಟಿಗೆ ಪ್ರಯೋಗ ಮಾಡ್ತಾನೆ. ಅವನಿಗೆ ಪಾರ್ಥನ ಮೇಲೆ ಯುದ್ಧ ಮಾಡುವಾಗ ಎದುರುಗಡೆ ಸೈನಿಕನನ್ನು ಕೊಂದು ಬಿಟ್ರೆ, ಒಂದು ಸಾರಥಿಯನ್ನು ಕೊಂದು ಬಿಟ್ರೆ ರಥಿಕ ಕೈ ಚೆಲ್ಲಿ ಹೋಗ್ತಾನೆ ಅಂತನ್ನುವ ಯೋಚನೆಯಿಂದ ವಾಸುದೇವನ ಮೇಲೆ ಪ್ರಯೋಗ ಮಾಡ್ತೇನೆ. ಇದನ್ನು ನೋಡಿ ಅರ್ಜುನನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಕೋಪ ಬಂದು ಕ್ಷಣ ಮಾತ್ರದಲ್ಲಿ ಸುಶರ್ಮಣಃ ರಣೇ ಯೋಧಾನ್ ಪ್ರಾಹಿಣೋತು ಯಮಸಾಧನಂ, ತಕ್ಷಣವೇ ಅವನ ಪರಿವಾರದ ಸೈನ್ಯವನ್ನೆಲ್ಲ ಒಂದೇ ಕ್ಷಣದಲ್ಲಿ ನಾಶ ಮಾಡಿದ. ಅಷ್ಟೇ ಅಲ್ಲ, ಅವನ ಮೇಲೂ ಕೂಡ ತನ್ನ ತೀವ್ರವಾದ ಬಾಣಗಳನ್ನ ಪ್ರಯೋಗ ಮಾಡಿ ಕೊಂದ ಮೇಲೆ ಒಂದೇ ಸರ್ತಿಗೆ ಈ ತ್ರಿಗರ್ತ ದೇಶದ ರಾಜ ಕೈಚಲ್ಲಿ ಪ್ರಾಣ ತೆತ್ತದ್ದು ನೋಡಿ ಅವನ ಸೈನ್ಯ ದುರ್ಬಲವಾಯಿತು. ಮರಳಿ ಓಡುವುದು ನೋಡಿ ಉಳಿದವರು ಓಡ್ಲಿಕ್ಕೆ ಶುರು ಮಾಡಿದ್ರು. ಸಾತ್ಯಕಿ ಮತ್ತು ಕೃತವರ್ಮನ ನಡುವೆ ಯುದ್ಧ ಆಗ್ತಾ ಇದೆ. ಆದ್ರೆ ಅವರ ಸುತ್ತ ಯಾರೂ ಕೂಡ ಅದನ್ನು ನೋಡುವಷ್ಟು ಈಗ ಯಾರಿಗೂ ತಾಳ್ಮೆ ಇಲ್ಲ. ಯಾಕೆಂದ್ರೆ ಅರ್ಜುನ ಸಿಟ್ಟಿಗೆದ್ದು ಯುದ್ಧ ಮಾಡ್ತಾ ಇದ್ದಾನೆ ಅಂತ. ಅದೇ ಹೊತ್ತಿಗೆ ಭೀಮಸೇನನು ಕೂಡ ಬಾಕ್ಲೀಕನ ಜೊತೆಗೆ ಯುದ್ಧ ಮಾಡಿ ವಿದ್ವಾ ನದನ್ ಮಹಾನಾದಂ ಶಾರ್ದೂಲಂ ಇವ ಕಾನನೆ, ಕಾಡಿನಲ್ಲಿ ಎಷ್ಟು ನಿರ್ಭಯವಾಗಿ ಹುಲಿಯೊಂದು ತನ್ನ ಬೇಟೆಯನ್ನ ಅರಸುತ್ತಾ ಎಲ್ಲ ದಿಕ್ಕುಗಳಲ್ಲಿ ಮುಕ್ತ ಸಂಚಾರ ಮಾಡುತ್ತೋ ಹಾಗೆ ಭೀಮಸೇನ ಕೂಡ ಕೌರವರ ಸೇನೆಯ ಮಧ್ಯದಲ್ಲಿ ಒಬ್ಬನೇ. ಭೀಮಸೇನಸ್ತು ರಾಜಾನ ಮುಹೂರ್ತಾದಿವ ಬಾಕ್ಲಿಕಂ ವ್ಯಶ್ವಸೂತ ರಥಂ ಚಕ್ರೆ ಸರ್ವ ಸೈನ್ಯಸ್ಯ ಪಶ್ಯತಃ, ಎಲ್ಲರೂ ನೋಡ್ತಾ ಇರಬೇಕಾದ್ರೇನೆ ಬಾಕ್ಲಿಕನ ರಥವನ್ನ ಪುಡಿಗಟ್ಟಿದ, ಸೂತನನ್ನ ಕೊಂದ, ಧ್ವಜವನ್ನ ಬೀಳಿಸಿದ, ಅವನ ನೆಲಕ್ಕೆ ಅಪ್ಪಳಿಸಿದ. ಆಗ ಎಲ್ಲರೂ ಭಯದಿಂದ ಸಂಶಯ ಉಂಟಾಯಿತು, ನಿಜವಾಗಿಯೂ ಬಾಕ್ಲಿಕ ಪೆಟ್ಟು ತಿಂದು ಸತ್ತೇ ಹೋದ್ನ ಏನಾಯ್ತು ಅಂತ. ಬಾಕ್ಲಿಕ ಅಷ್ಟು ಸುಲಭದಲ್ಲಿ ಇನ್ನೊಂದು ರಥವನ್ನ ಏರಿ ನಿನ್ನ ಮಗನಾದ ಅಂದ್ರೆ ಮೊಮ್ಮಗನಾದಂತಹ ಲಕ್ಷಣ ತಕ್ಷಣ ಒಂದು ರಥವನ್ನ ತಂದದ್ರಿಂದ ಅದರಲ್ಲಿ ಹತ್ತಿಕೊಂಡು ಹೊರಟು ಹೋದ. ಹೀಗೆ ಸಾತ್ಯಕಿ ಕೃತವರ್ಮನನ್ನ ಬಿಟ್ಟು ಇನ್ನೊಂದು ದಿಕ್ಕಿಗೆ ತೆರಳಿದ. ಈ ಯುದ್ಧ ತೀವ್ರವಾಗಿ ನಡೀತಾ ಇರಬೇಕಾದ್ರೆ ಇದೇ ಹೊತ್ತಿಗೆ ಯುಧಿಷ್ಠಿರನ ಆರ್ಭಟ ಮತ್ತೆ ವರ್ಣನೆ ಮಾಡ್ತಾನೆ ಸಂಜಯ. ಭೀಷ್ಮಾಚಾರ್ಯರು ಕೂಡ ಒಂದು ಕ್ಷಣ ಅವನ ಯುದ್ಧಕ್ಕೆ ಬೆರಗಾದ್ರು. ಆಗ
ಈ ದುರ್ಯೋಧನ ಹೇಳ್ತಾನೆ, ನೀವೆಲ್ಲ ಈ ಭೀಷ್ಮಾಚಾರ್ಯನ ರಕ್ಷಣೆ ಮಾಡ್ಕೊಂಡು ಕೂತಿರಿ, ನಿಮ್ಗೇನು ಯುದ್ಧದ ಬಗ್ಗೆ ಎಚ್ಚರವೇ ಇಲ್ಲ. ತತ್ರ ಕಾರ್ಯಗತಮ್ಮನ್ನೇ ಭೀಷ್ಮಸ್ವೈವಾಭಿರಕ್ಷಣಂ ಗೋಪ್ತಾಶೇಷ ಮಹೇಶ್ವಾಸ ಭೀಷ್ಮೋಸ್ಮಾಕಂ ಮಹಾವ್ರತಃ. ನೀವು ಅವನನ್ನೊಬ್ಬ ಉಳಿಸ್ಬಿಡಿ, ಒಬ್ಬನನ್ನು ಉಳಿಸಿದ್ರೆ ನಮ್ಮನ್ನು ಅವನು ಪೂರ್ತಿ ಕೊಲ್ಲಿಕ್ಕಾಗಲ್ಲ. ಅವನನ್ನು ಕೊಂದು ಬಿಟ್ರೆ ನಮ್ಮನ್ನೆಲ್ಲರನ್ನು ಕೂಡ ಈ ಭೀಮ ನಾಶ ಮಾಡಿಬಿಡ್ತಾನೆ. ಸಭವಾನ್ ಸರ್ವ ಸೈನ್ಯೇನ ಪರಿವಾರ್ಯ ಪಿತಾಮಹಂ ಸಮರೇ ಕರ್ಮ ಕುರುವಾಣಂ ದುಷ್ಕರಂ ಪರಿರಕ್ಷತು. ಅವರನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೈ ಬಿಟ್ಟು ಹೋಗ್ಬೇಡಿ. ಅವ್ರು ಯುದ್ಧ ಮಾಡ್ತಾರೋ ಇಲ್ವೋ, ಅವ್ರು ನಮಗೆ ಸಪೋರ್ಟ್ ಮಾಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರನ್ನು ರಕ್ಷಿಸಿದ್ರೆ ಅಲ್ಲಿಯ ತನಕ ನಮಗೂ ಕೂಡ ಜೀವ ಬದುಕಿರುತ್ತೆ ಅಂತ ಹೀಗೆ ಹೇಳುವಾಗ ಇವನ ಯುದ್ಧದ ಪ್ರವೃತ್ತಿ ಜೋರಾಯ್ತು ಯುಧಿಷ್ಠಿರನದ್ದು. ಆಗ ಶಲ್ಯನನ್ನು ಬಂದು ಹೇಳ್ತಾನೆ, ಏನ್ ಮಾಡ್ತಾ ಇದ್ದಿ ಶಲ್ಯ? ಏಷ ಪಾಂಡು ಸುತೋ ಜ್ಯೇಷ್ಠ ಯಮಾಭ್ಯಾಂ ಸಹಿತೋರಣೆ ಪಶ್ಯತಾಂಬೋ ಮಹಾಬಾಹೋ ಸೇನಾಂ ದ್ರಾವಯತಿ ಪ್ರಭೋ ತಂವಾರಯ ಮಹಾಬಾಹೋ ವೇಲೇವ ಮಕರಾಲಯಂ. ಹೇಗೆ ಅತ್ಯಂತ ಜೋರಾಗಿರುವಂತಹ ಸಮುದ್ರದ ತೆರೆಯೊಂದು ದಂಡೆಯಲ್ಲಿರುವ ಎಲ್ಲವನ್ನು ಕಿತ್ತುಕೊಂಡು ಹೋಗುತ್ತೋ ಹಾಗೆ ನೀನು ಕೂಡ ಅವನ ಮೇಲೆ ಸಮುದ್ರದ ತೆರೆಯಂತೆ ಹಾದು ಅವನ ಶಕ್ತಿಯನ್ನ ಹಿಂದಕ್ಕೆ ತಳ್ಳುವಂತೆ ಮಾಡು ಅಂತ ಹೀಗೆ ಕೇಳಿದಾಗ ಅವನಿಗೂ ಒಂಥರ ಸಿಟ್ಟು ಬಂತು ಶಲ್ಯನಿಗೂ. ನಾನು ಇಷ್ಟೆಲ್ಲ ಇವನಿಂದ ಅನ್ನಿಸ್ಕೋಬೇಕು, ಯಾಕೆಂದ್ರೆ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಕೀಚಕಶ್ಚತುರ್ಥಸ್ತೇಷಾಂ ಪಂಚಮಂ ನಾನು ಶುಶ್ರುಮ ಅಂತ ಮಾತು ಹೇಳ್ತಾ ಇದ್ದಿದ್ದು. ಹಾಗಾಗಿ 4 ವೀರರಲ್ಲಿ ಶಲ್ಯ ಒಬ್ಬ. ಇಂಥ ಶಲ್ಯ ಈ ಮ್ಯೂಟ್ ಆಗಿದ್ಯಾ? ಓ ಸರಿ 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 ಸರಿ, ಕೇಳಿಸ್ತಿದ್ಯಾ ಈಗ? ಹಾ ಸರಿ ಸರಿ, ಗೊತ್ತಾಗ್ಲಿಲ್ಲ. ಹಿಂದೆ ಅರ್ಜುನ ಯುದ್ಧ ಮಾಡಿದ, ಜೊತೆಗೆ ಭೀಷ್ಮಾಚಾರ್ಯರು ತನ್ನ ಅನೇಕ ಯುದ್ಧದ ತೀವ್ರತೆಯನ್ನ ಪಾಂಡವರ ಮೇಲೆ ತೋರಿದ, ಭೀಮಸೇನನು ಯುದ್ಧ ಮಾಡಿದ. ಅದೇ ರೀತಿ ಯುಧಿಷ್ಠಿರ ಯುದ್ಧ ಮಾಡುವಾಗ ಈಗ ದುರ್ಯೋಧನ ಶಲ್ಯನನ್ನ ಮುಂದಕ್ಕೆ ದೂಡಿ, ನಾವೆಲ್ಲ ನೋಡ್ತಾ ಇರ್ಬೇಕಾದ್ರೇನೆ ಪಾಂಡುಸುತ ನಮ್ಮ ಯುಧಿಷ್ಠಿರ ನಮ್ಮ ಸೇನೆಯನ್ನ ನುಚ್ಚು ನೂರು ಮಾಡ್ತಾ ಇದ್ದಾನೆ. ಇಂಥವರನ್ನೆಲ್ಲ ನೀವು ಎದುರಿಟ್ಕೊಂಡು ನೀವು ದೊಡ್ಡ ಹೆಸರು ಮಾಡಿದ್ದೀರಿ. 4 ವೀರರಲ್ಲಿ ಭೀಮ, ಬಲಭದ್ರ, ಮದ್ರರಾಜ ಮತ್ತು ಕೀಚಕ. ಅದರಲ್ಲಿ ಭೀಮ ಒಂದು ಕಡೆ ಇದ್ದಾನೆ, ಕೀಚಕ ಇನ್ನೊಂದು ಕಡೆ ಸತ್ತಿದ್ದಾನೆ. ಇನ್ನೊಬ್ಬ ಬಲರಾಮ ಅವನಿಲ್ಲ. ಇನ್ನು ಬಿಟ್ರೆ ಭೀಮನ ಎದುರುಗಡೆ ನಿಲ್ಬಹುದಾದವ್ರು ನೀವೊಬ್ರೆ. ನೀವು ಹೀಗೆ ಮಾಡಿದ್ರೆ ಹೇಗೆ? ನೀವು ಅಂತ ನಾನು ಹೇಳ್ತಾ ಇದ್ದೇನೆ, ಅವನು ಅದನ್ನೆಲ್ಲ ಹೇಳಿಲ್ಲ. ಏಷ ಅವನು ತಂವಾರಯ, ಅವನನ್ನು ಓಡಿಸು, ಏನ್ ಮಾಡ್ತಾ ಇದ್ದಿ ನೀನು, ಇಲ್ಲೇ ಕೂತಿದ್ದಿ ಅಂತ. ತ್ವಂಹಿ ಸಂಶ್ರೂಯಸೆ, ನೀನ್ ತಾನೆ ಪಣ ಕಟ್ಟಿ ಪಾಂಡವರನ್ನ ನಿರ್ನಾಮ ಮಾಡಿ ನಿನಗೆ ಬೇಕಾದ ಸೌಖ್ಯವನ್ನ ತಂದು ಕೊಡ್ತೇನೆ ಅಂತ ಮಾತು ಕೊಟ್ಟವನು. ಹೀಗೆ ದ್ರೋಣರನ್ನ, ಸಿಕ್ಕಿದಾಗ ಭೀಷ್ಮರನ್ನ, ಒಂದು ಕಡೆಯಿಂದ ಅಶ್ವತ್ಥಾಮನನ್ನ, ಮತ್ತೊಂದು ಕಡೆಯಿಂದ ಶಲ್ಯರನ್ನ, ಹೀಗೆ ಒಬ್ಬೊಬ್ಬರನ್ನು ಕೂಡ ತಿವಿದು ಎಷ್ಟಾಗುತ್ತೋ ಅಷ್ಟು ಅವರಿಂದ ಪಾಂಡವರ ಸೈನ್ಯದ ನಿರ್ನಾಮ ಆದ್ರೆ ನಾನು ಅಷ್ಟರ ತನಕ ಬದುಕಿ ಉಳಿದು ನನ್ನ ಸೈನ್ಯದಿಂದ ಮತ್ತೆ ಪಾಂಡವರನ್ನ ಗೆದ್ದು ರಾಜ್ಯಭಾರ ಮಾಡಬಹುದು. ನಾನೇ ಮುಂದಕ್ಕೆ ಹೋದ್ರೆ ಪ್ರಾಣ ತೆತ್ತು ಆಸೆಯೇ ಮಣ್ಣು ಪಾಲಾಗುತ್ತೆ ಅಂತ ಯೋಚಿಸಿ ಶಲ್ಯನನ್ನ ಹುರಿದುಂಬಿಸಿ ಕಳುಹಿಸಿದ. ಆಗ ಶಲ್ಯನಿಗೂ ಪ್ರತಾಪವಂತ, ಅವನೇನು ಸಾಮಾನ್ಯ ಅಲ್ಲ. ಅಂತಹ ಶಲ್ಯ ಯುಧಿಷ್ಠಿರನ ಜೊತೆಗೆ ಅತ್ಯಂತ ತೀವ್ರವಾದ ಯುದ್ಧವನ್ನು ಮಾಡಿದ. ಮದ್ರರಾಜವಶಂ ಪ್ರಾಪ್ತಂ ಮೃತ್ಯೋ ರಾಸ್ಯಗತಂ ಯಥಾ. ಹಿಡಿದೇ ಬಿಟ್ಟ ಶಲ್ಯ. ಬಂದು ಅವನಿಗೆ ಯೋಚನೆ ಇದ್ದದ್ದು ಹಾಗೇನೆ, ಧೃತರಾಷ್ಟ್ರನನ್ನ ಹಿಡಿದಿಟ್ಟು ಬಿಟ್ರೆ ಪಾಂಡವರು ಮತ್ತೆ ನಿಮಗೆ ರಾಜ್ಯ ಬೇಕು, ಅಣ್ಣ ಬೇಕು ಅಂತ ಕೇಳಿದ್ರೆ ಅಣ್ಣ ಬೇಕು, ರಾಜ್ಯ ಬೇಡ ಅಂತ ಬಿಡ್ತಾರೆ. ಹಾಗೆ ಮದ್ರರಾಜನಾದಂತ ಶಲ್ಯನ ವಶಕ್ಕೆ ಈಡಾದವನನ್ನ ಭೀಮಸೇನ ದೂರದಲ್ಲಿ ನೋಡಿದ ತಕ್ಷಣ ಅಭ್ಯಪದ್ಯತ ಸಂಗ್ರಾಮೇ ಯುಧಿಷ್ಠಿರಂ ಅಮಿತ್ರಜಿತ್. ಯುಧಿಷ್ಠಿರನ ಹತ್ರ ಓಡಿ ಬಂದ, ಶಲ್ಯನನ್ನ ಹಿಡಿದು ಎತ್ತಿ ಎಸೆದ. ಆಪತನ್ನೇವ ಭೀಮಸ್ತು ಮದ್ರರಾಜ ಮತಾಡಯಿತು. ಒಂದು ಬೆನ್ನಿಗೆ ಹೊಡೆದ್ರೆ ಅವನು ತಿರುಗಿ 3 ಪಲ್ಟಿ ಹೊಡೆದು ಬಿದ್ದ. ಸರ್ವಪಾರ ಶವೈಹಿ ತೀಕ್ಷ್ಣೈಹಿ ನಾರಾಚೈಹಿ ಮರ್ಮಭೇದಿಭಿ. ಆ ಹೊತ್ತಿಗೆ ಇನ್ನೊಂದು ಕಡೆಯಿಂದ ಭೀಮನ ಮೇಲೆ ಎಲ್ಲರೂ ಒಟ್ಟಿಗೆ ಆಕ್ರಮಣವನ್ನು ಮಾಡಿದ್ರು. ಬೆಟ್ಟದ ಮೇಲೆ ಮಳೆ ಬಿದ್ದ ಹಾಗೆ ಅವನ ಮೇಲೆ ಬಾಣದ ಮಳೆ ಬಿದ್ರೆ ಅಣ್ಣನನ್ನ ಒಂದು ರಥದಲ್ಲಿ ಹಾಕಿ ಕಳುಹಿಸಿಬಿಟ್ಟ. ಅಪರಾಂ ದಿಶಮ ಆಸ್ಥಾಯ ದ್ಯೋತಮಾನೆ ದಿವಾಕರೆ. ಇನ್ನೊಂದು ಕಡೆಯಿಂದ ಅರ್ಜುನನ ಯುದ್ಧ, ಇತ್ತ ಭೀಮನ ಯುದ್ಧ, ಇನ್ನೊಂದು ಕಡೆಯಿಂದ ಅಭಿಮನ್ಯು, ಮತ್ತೊಂದು ಕಡೆಯಿಂದ ಸಾತ್ವಿಕಿ. ಹೀಗೆ ಒಂದೊಂದು ಕಡೆಯಿಂದ ಒಂದೊಂದು ರೀತಿಯ ತೀವ್ರವಾದ ಯುದ್ಧದ ಪ್ರವೃತ್ತಿ ನಡೀತಾ ಇರುವುದನ್ನ
ಅತ್ಯಂತ ಸುಂದರವಾಗಿ ಸಂಜಯ ಬಿಡಿಸಿ ಹೇಳ್ತಾನೆ. ದೃಷ್ಟದ್ಯುಮ್ನ ಭೀಮಸೇನನಿಗೆ ಕಾವಲಾಗಿ ಬಂದು ಯುಧಿಷ್ಠರನ್ನ ಯಾವಾಗ್ಲೂ ಈ ಪಾಂಡವರಲ್ಲಿ ಒಂದೋ ಸಾತ್ಯಕಿ, ಒಂದೋ ದೃಷ್ಟದ್ಯುಮ್ನ, ಒಂದೋ ಭೀಮ ಯುಧಿಷ್ಠರನ ಮೇಲೆ ಒಂದು ಕಣ್ಗಾವಲು ಇಟ್ಟಿದ್ರು. ಯಾಕೆಂದ್ರೆ ಅವನನ್ನ ಅಪಹಾರ ಮಾಡಿದ್ರೆ ಉಳಿದಿದ್ದೆಲ್ಲ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ. ಹಾಗಾಗಿ ದೃಷ್ಟದ್ಯುಮ್ನ ಅಲ್ಲಿಂದ ಮುಂದೆ ಕಾವಲ್ ನಿಂತ, ನಾನ್ ನೋಡ್ಕೊಳ್ತೇನೆ, ನೀನು ಹೋಗು ಅಂತ ಭೀಮಸೇನನನ್ನು ಕಳುಹಿಸಿದ. ಹೀಗೆ ಈ ಬೆಂಕಿ ದಗ 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 ಅಂತ ಉರಿಯುವಾಗ ಅದರ ಕಿಡಿಗಳು ಹೇಗೆ ಆಕಾಶಕ್ಕೆ ನೆಗೀತಾವೋ ಹಾಗೇನೆ ಈ ಬಾಣಗಳು ಆಕಾಶದಲ್ಲಿ ಒಂದಕ್ಕೊಂದು ಘರ್ಷಣೆಯಾಗಿ ಲೋಹದ ತುಂಡುಗಳು ತಾಗಿದಾಗ ಉಂಟಾದ ಕಿಡಿಗಳಿಂದ ಒಂದು ರೀತಿ ಮೇಲಿನಿಂದ ಬಾಣಗಳಿಂದಾಗಿ ಕತ್ತಲೆ ಆವರಿಸಿ ಸೂರ್ಯನ ಕಿರಣಗಳು ಕೆಳಕ್ಕೆ ಬಾರದೇ ಇದ್ದರೂ ಕೂಡ ಪರಸ್ಪರ ತಾಕಾಟದಿಂದ ಉಂಟಾದ ಕಿಡಿಗಳಿಗೆ ಬೆಳಕಿನಿಂದ ನೆಲೆಯೆಲ್ಲ ಹೊಳಿತಾ ಇದೆ ಅನ್ನುವ ಹಾಗೆ ಕಾಣಿಸ್ತಂತೆ. ಆ ಹೊತ್ತಿಗೆ ಜಗಾನಾತ್ರ ಪಿತಾಪುತ್ರಂ ಪುತ್ರಂ ಪುತ್ರಶ್ಚ ಪಿತರಂ ತಥಾ ಪ್ರಿಯಂ ಸಖಾಯಂ ಚಾಕ್ರಂದೆ ಸಖಾ ದೈವ ಬಲಾತ್ಕೃತ. ದೈವದ ವಿಚಿತ್ರವಾದ ನಡೆ ಏನು ಅಂದ್ರೆ, ತಂದೆ ಮಗನಿಗೆ ಹೊಡೆದ, ಮಗ ಅಪ್ಪನಿಗೆ ಹೊಡೆದ, ಅತ್ಯಂತ ಪ್ರಿಯ ಸಖ ಗೆಳೆಯನೊಬ್ಬ ಇನ್ನೊಬ್ಬ ಗೆಳೆಯನಿಗೆ ಹೊಡೆದ. ಹೀಗೆ ಯಾರೂ ಕೂಡ ಇಲ್ಲಿ ಯುದ್ಧಕ್ಕೆ ಬಂದಾಗ ಎದುರಾಳಿ ಅನ್ನೋದೊಂದು ಬಿಟ್ರೆ ಬೇರೆ ಸಂಬಂಧಗಳ ಬಗ್ಗೆ ಗಮನವೇ ಬರಲಿಲ್ಲ. ಈ ಹೊತ್ತಿಗೆ ಭಗವಂತ ನೋಡ್ತಾ ಇದ್ದಾನೆ. ಒಂದು ಕಡೆಯಿಂದ ಭೀಷ್ಮ ಇಡೀ ಪಾಂಡವರ ಸೇನೆಯನ್ನ ನಾಶ ಮಾಡ್ತಾನೆ. ಯಾಕೆಂದ್ರೆ ನಿನ್ನೆ ಹೇಳಿದ ಆ ಮಾತು ಅವನಿಗೆ ಒಳಗಿನಿಂದ, ನಾನು ಕೌರವನಿಗೆ ಸಹಾಯಕನಾಗಿ ನಿಂತಿಲ್ವಂತೆ, ನಾನು ಪಾಂಡವರ ಪರವಾಗಿ ಹೋರಾಡ್ತಾ ಇದ್ದೇನಂತೆ ಅನ್ನುವ ಈ ಒಳಗಿನ ಗುಂಗು ಅವನನ್ನ ನೆನಪಿಸಿದಾಗಲೆಲ್ಲ ಅತ್ಯಂತ ಇನ್ನೂ ಹೆಚ್ಚಿನ ಆಕ್ರೋಶಕ್ಕೆ ಒಳಗಾಗಿ ಸೈನ್ಯವನ್ನ ಕ್ಷಣ ಕ್ಷಣಕ್ಕೂ ತಲೆ ತರಿದು ತನ್ನ ಬಾಣಗಳಿಗೆ ಆಹುತಿಯನ್ನಾಗಿ ಕೊಟ್ಟು ಮುಂದುವರಿತಾ ಇದ್ರೆ ಭಗವಂತನಿಗೆ ಅನ್ನಿಸ್ತು, ಸಾಕು, ಇವನ ಯುದ್ಧದ ಪ್ರವೃತ್ತಿ ಅನ್ನೋದು ನಮಗೆ ಇನ್ನು ನಾಳೆಗೆ ಹೆಚ್ಚು ಭಾರ ಆಗಿಬಿಡುತ್ತೆ, ನಾಳೆಗೆ ಹೆಚ್ಚು ಹೊರೆಯನ್ನ ತರುತ್ತೆ. ಅಯಂ ಸಕಾಲ ಸಂಪ್ರಾಪ್ತ ಪಾರ್ಥಯ ಕಾಂಕ್ಷಿತಸ್ತವ ಪ್ರಹರಾಸ್ಮೈ ನರೌ ವ್ಯಾಘ್ರ ಭೀಷ್ಮಾಯ ಹವ ಶೋಭನೆ. ಆಹವದಲ್ಲಿ ಅತ್ಯಂತ ಸಮರ್ಥನಾಗಿರುವಂತಹ ಭೀಷ್ಮನ ಮೇಲೆ ನೀನು ಮೊದಲೇ ಸಂಕಲ್ಪಿಸಿದಂತೆ ಭೀಷ್ಮನನ್ನ ಕೊಲ್ತೇನೆ ಎನ್ನುವ ಮಾತನ್ನ ನಡೆಸಿಕೊಡ್ಲಿಕ್ಕೆ ಅಯಂ ಕಾಲ ಸಂಪ್ರಾಪ್ತ, ಈ ಕಾಲ ಕೂಡಿ ಬಂದಿದೆ. ಯತ್ಪುರಾ ಕಥಿತಂ ವೀರ ತ್ವಯಾ ರಾಜ್ಞಾಂ ಸಮಾಗಮೆ ವಿರಾಟ ನಗರೇ ತಾತ ಸಂಜಯಸ್ಯ ಸಮೀಪತಃ. ಹಿಂದೆ ನೀನು ವಿರಾಟನ ಆಶ್ರಯದಲ್ಲಿರುವಾಗ್ಲೂ ಈ ಮಾತು ಹೇಳಿದ್ದಿ, ಭೀಷ್ಮಾಚಾರ್ಯರನ್ನ ನಾನು ನೋಡ್ಕೊಳ್ತೇನೆ ಅಂತ. ಭೀಷ್ಮ ದ್ರೋಣ ಮುಖಾನ್ ಸರ್ವಾನ್ ಧಾರ್ತರಾಷ್ಟ್ರಸ್ಯ ಸೈನಿಕಾನ್ ಸಾನುಬಂಧಾನ್ ಹನಿಷ್ಯಾಮಿ ಏಮಾಂ ಯೋತ್ಸ್ಯಂತಿ ಸಂಗರೇ. ದ್ರೌಪದಿಯನ್ನ ಸಭೆಯಲ್ಲಿ ಕರೆದು ಅಪಹಾರ ಮಾಡಿದ ಸಂದರ್ಭದಲ್ಲೂ ಈ ಮಾತು ನಿನಗೆ ನೆನಪಿರಲಿ, ಭೀಷ್ಮ ದ್ರೋಣ ಮೊದಲಾದಂತಹ ಮಹಾವೀರರನ್ನೆಲ್ಲ ನಾನು ಖಂಡಿತವಾಗಿಯೂ ನಿಗ್ರಹಿಸ್ತೇನೆ ಅಂತ ಹೇಳಿದ್ದಿ. ಈಗ ನಿನಗೆ ನೆನಪಿಲ್ವಾ? ತತ್ಕುರು ಕೌಂತೆಯ ಸತ್ಯಂ ವಾಕ್ಯಂ ಅರಿಂದವ ಕ್ಷತ್ರ ಧರ್ಮ ಮನುಸ್ಮೃತ್ಯ. ಈಗ ನೀನು ಯೋಚನೆ ಮಾಡಬೇಕಾದುದು ಕ್ಷಾತ್ರ ಧರ್ಮದ ಬಗ್ಗೆ ಹೊರತು ಅವರ ಸಂಬಂಧದಿಂದಾಗಿ ನನಗೆ ಹಿಂದಾದ ಉಪಕಾರಕ್ಕೆ ಪ್ರತಿಯಾಗಿ ಅವರಿಗೆ ಹೇಗೆ ಕೃತಜ್ಞನಾಗಿ ಬದುಕಲಿ ಅಂತ ಅನ್ನುವಂತಹದ್ದನ್ನು ಯೋಚನೆ ಮಾಡುವುದಿಲ್ಲ. ಯುದ್ಧ ಸ್ವವಿಕತ ಜ್ವರ, ಜ್ವರ ಅಂದ್ರೆ ಇಲ್ಲಿ ಮಾನಸಿಕವಾದ ಒಂದು ಅಯ್ಯೋ ಅವ್ರ ಹತ್ರ ಹೇಗಪ್ಪ ಯುದ್ಧ ಮಾಡುದು ಅನ್ನೋ ಒಂಥರ ಹೆಸಿಟೇಷನ್. ಈ ಚಿಂತೆಯಿಂದ ಅವನು ಯುದ್ಧ ಮಾಡುವುದನ್ನ ಕಮ್ಮಿ ಮಾಡ್ತಾನೇ ಇದ್ದಾನೆ. ಅಕಾಮ ಇವ ಭೀಭತ್ಸು ಇದಂ ವಚನವಬ್ರವೀತ್. ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಅವನಿಗೆ ಪೂರ್ತಿ ಇಷ್ಟ ಇಲ್ಲ ಅನ್ನುವ ಹಾಗೆ ಅವಧ್ಯಮಾನಾಂ ವಧಂ ಕೃತ್ವ ರಾಜ್ಯಂ ವಾ ನರಕೋತ್ತರಂ. ಕೊಲ್ಲಬಾರದಂತ ಮಂದಿಗಳನ್ನ ಕೊಂದು ನರಕದ ದಾರಿಯಲ್ಲಿ ನಾವೇಕೆ ಹೆಜ್ಜೆ ಇಟ್ಟು ಅಲ್ಲಿ ದುಃಖವನ್ನು ಅನುಭವಿಸ್ಬೇಕು? ದುಃಖಾನಿ ವನವಾಸದಲ್ಲಿ ಅನುಭವಿಸಿದ್ದೇ ಸಾಕು, ಕಿನ್ನು ಮೇ ಸುಕೃತಂ ಭವೇತ್. ಅಂತವರನ್ನ ಕೊಂದದ್ರಿಂದ ನನಗೇನು ಹಿತವಾದೀತು? ಚೋದಯಾಶ್ವಾನ್ಯತೋ ಭೀಷ್ಮ ಕರಿಷ್ಯೇ ವಚನಂ ತವ. ಆಗ್ಲಿ, ನೀನ್ ಹೇಳಿದ್ಮೇಲೆ ಭೀಷ್ಮಾಚಾರ್ಯ ಜೊತೆಗೆ ಹೋರಾಡ್ಬೇಕು, ಕರ್ಕೊಂಡು ಹೋಗು ಅಂತ ಪಾತಯಿಷ್ಯಾಮಿ, ಕೊಂದು ಬಿಡ್ತೇನೆ ಅಂತ ಹೇಳಿ ಅವನನ್ನ ಕುದುರೆಗಳನ್ನ ಭೀಷ್ಮಾಚಾರ್ಯ ಇದ್ದಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಹೇಳ್ತಾನೆ. ಕರ್ಕೊಂಡು ಬರ್ತಾನೆ. ಬಂದಾಗ ಭೀಷ್ಮಾಚಾರ್ಯರು ಯುದ್ಧದಿಂದ ಕಂಗಾಲಾಗಿರುತ್ತೆ ಯುಧಿಷ್ಠಿರನ ಬಲ. ಯಾರು ನೋಡಿದ್ರು ಅಯ್ಯೋ ಭೀಷ್ಮಾಚಾರ್ಯರು ನಮ್ಮನ್ನ ಉಳಿಸ್ತಾ ಇಲ್ಲ, ನಮಗೆ ಯುದ್ಧ ಮಾಡ್ಲಿಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ, ನಮ್ಮ ಬಾಣ ಬಿಲ್ಲು ಎಲ್ಲವನ್ನು ಕಿತ್ತು ಬಾಣಗಳಿಂದಲೇ ಉತ್ತರ ಕೊಟ್ಟು ನಾಶ ಮಾಡಿಬಿಟ್ಟಿದ್ದಾರೆ. ಕ್ಷಣೇನ ಸ ರಥಸ್ಥಸ್ಯ ಸಹಸಾರಥಿ ಶರವರ್ಷೇಣ ಮಹತ ನ ಪ್ರಾಜ್ಞಾಯತ ಭಾರತ. ಕ್ಷಣ ಮಾತ್ರದಲ್ಲಿ ರಥದಲ್ಲಿ ಕುಳಿತಂತಹ ಯಾರನ್ನು ಕೂಡ ಅವನು ಉಳಿಸ್ತಾ ಇಲ್ಲ. ಎಲ್ಲರನ್ನು ಧನಂಜಯನ ರಥ ಹೋಯ್ತು, ತಕ 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 ಅಂತ ಭೀಷ್ಮನ ಮುಂದೆ ಹೋಯ್ತು.
ವಾಸುದೇವಸ್ತು ಸಂಭ್ರಾಂತಃ. ಅವನ್ ಏನ್ ಮಾಡಿದ ಅಂದ್ರೆ ಭೀಷ್ಮ ತಕ್ಷಣವೇ ಅರ್ಜುನನ ರಥ ತನ್ನತ್ತ ಬಂತು ಅಂತ ಗೊತ್ತಾದಾಗ ಜೋರಾಗಿ ಎಷ್ಟು ಸಾಧ್ಯವೋ ಎಲ್ಲಾ ಅಸ್ತ್ರಗಳನ್ನು ಒಟ್ಟಿಗೆ ಪ್ರಯೋಗ ಮಾಡಿದ. ಆದ್ರೆ ಎಂತೆಂತ ಮಂತ್ರಗಳಿಂದ ಕೂಡಿದ ಅಸ್ತ್ರಗಳಿತ್ತು ಅಂದ್ರೆ ರಥ ನಿಜವಾಗಿ ಆ ಹೊತ್ತಿಗೆ ಒಂದೊಂದು ಇಂಚು ಕೂಡ ಸುಟ್ಟು ಭಸ್ಮವಾಗಬೇಕಿತ್ತು. ಆದ್ರೆ ವಾಸುದೇವ ಅಸಂಭ್ರಾಂತ, ಸ್ವಲ್ಪವೂ ಅಲ್ಲಾಡ್ಲಿಲ್ಲ. ಧೈರ್ಯಂ ಆಸ್ಥಾಯ ಸತ್ವರ, ಧೈರ್ಯದಿಂದ ಇನ್ನಷ್ಟು ವೇಗವಾಗಿ ಅವನತ್ತಲೇ ರಥವನ್ನ ನುಗ್ಗಿಸುವಂತೆ, ಅಂದ್ರೆ ಕುದುರೆಗೆ ಪೆಟ್ಟು ಬೀಳ್ಲಿಕ್ಕೆ ಬಿಡ್ಲಿಲ್ಲ, ಅರ್ಜುನನಿಗೆ ಪೆಟ್ಟು ಬೀಳ್ಲಿಕ್ಕೆ ಬಿಡ್ಲಿಲ್ಲ, ರಥದ ಚಕ್ರಗಳಿಗೆ ತೊಂದರೆ ಆಗ್ಬಿಡ್ಲಿಲ್ಲ, ಧನುಷ್ ಮೇಲಿನ ಧ್ವಜಕ್ಕೆ ಏನು ಹಾನಿಯಾಗದಂತೆ ರಥವನ್ನ ಚೆನ್ನಾಗಿ ಕರ್ಕೊಂಡು ಹೋಗಿ ಭೀಷ್ಮನ ಮುಂದೆ ನಿಲ್ಲಿಸಿದ. ತತಃ ಪಾರ್ಥೋ ಧನುರ್ಗೃಹ್ಯ ದಿವ್ಯಂ ಜಲದ ನಿಸ್ವನಂ, ಮೇಘದಂತೆ ಗಂಭೀರವಾದ ಧ್ವನಿಯನ್ನ ಮಾಡುವ ದಿವ್ಯವಾದ ಅಸ್ತ್ರವೊಂದನ್ನ ಸ್ವೀಕರಿಸಿ ಧನುಸ್ಸನ್ನು ಹಿಡಿದು ಹಿಂದೆಳೆಯುವಾಗ ಅದು ಈಗ ತಾನೇ ಮೈ ಮುರಿಯುವುದಕ್ಕೋಸ್ಕರ ನಿದ್ದೆಯಿಂದ ಎದ್ದ ಹಾವಿನಂತೆ ಕಾಣಿಸ್ತಾ ಇತ್ತಂತೆ. ಹಾವು ಜೋರಾಗಿ ಮೈ ಮುರಿದ್ರೆ ಹೇಗೆ ಕಾಣುತ್ತೋ ಹಾಗೆ ಆ ಧನುಸ್ಸು ಬಾಗಿಸಿದ್ದು ಎಳೆದಂತೆ ಕಾಣಿಸ್ತಾ ಇತ್ತು. ತೀಕ್ಷ್ಣವಾದ ಬಾಣಗಳಿಂದ ಭೀಷ್ಮನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ. ಆದ್ರೆ ಭೀಷ್ಮ ಅದಕ್ಕಿಂತ ಚುರುಕಾಗಿ ಇವನ ಬಾಣಗಳನ್ನೆಲ್ಲ ಪುಡಿಗಟ್ತಾ ಇದ್ದಾನೆ. ತಸ್ಯ ತತ್, ಆದ್ರೆ ಏನ್ ಮಾಡ್ತಿದ್ದಾನೆ? ತಸ್ಯ ತತ್ ಪೂಜಯಾಮಾಸ ಲಾಘವಂ ಶಂತನೋ ಸುತಃ. ಬಾಣ ಹೊಡಿತಾ ಇದ್ದಾನೆ ಅಂದ್ರೆ ಕಿವಿಯ ಹತ್ರ ಹೋಗಿ ಆ ಕುಂಡಲವನ್ನ ಮಾತ್ರ ತಾಗಿಕೊಂಡು ಹೋಗುದು, ಕಿರೀಟದ ಪಕ್ಕದಲ್ಲಿ ಚಿಕ್ಕ ನಾರಾಚ ತಾಗಿ ಮುಂದಕ್ಕೆ ಹೋಗುದು. ಅವನಿಗೆ ಮೇಲಿನಿಂದ ಸುಮ್ನೆ ಬಂದು ಈಗ ಹೂವೊಂದು ಬಿದ್ರೆ ಹೇಗೆ ಶರೀರಕ್ಕೆ ಮುತ್ತು ಕೊಡುತ್ತೋ ಹಾಗೆ ಶರೀರಕ್ಕೆ ಬಾಣ ಮೇಲಿಂದ ಒಂದು ಹೀಗೆ ಬೀಳುದು. ಪೂಜೆ ಮಾಡ್ತಾ ಇದ್ದಾನೆ, ಬಾಣಗಳಿಂದ ಪೂಜೆ ಮಾಡ್ತಾ ಇದ್ದಾನೆ. ಲಾಘವ ಇದೆ, ಯುದ್ಧದಲ್ಲಿ ಟೆಕ್ನಿಕ್ ಇದೆ, ಚುರುಕುತನ ಇದೆ, ಅದರಲ್ಲಿ ಒಂದು ನೋಡ್ಲಿಕ್ಕೆ ಒಳ್ಳೆಯ ಸಂತೋಷ ಸಿಗ್ತಾ ಇದೆ. ಆದ್ರೆ ಯುದ್ಧ ಮಾಡ್ತಿಲ್ಲ ಸರಿಯಾಗಿ. ಆಗ ಖುಷಿ ಆಯ್ತು ಗಾಂಗೇಯನಿಗೆ. ಸಾಧು ಸಾಧು ಮಹಾಬಾಹೋ ಸಾಧು ಕುಂತಿ ಸುತೇತಿ ಚ ಸಮಾಭಾಷ್ಯೈವ ಪರಂ ಪ್ರಗೃಹ್ಯ ಸುಚಿರಂ ಧನು. ಈ ಅರ್ಜುನನ ಬಾಣದ ತೀಕ್ಷ್ಣತೆಯನ್ನ, ಅದರ ಚಾಕಚಕ್ಯತೆಯನ್ನು ನೋಡಿ ತುಂಬಾ ಸಂತೋಷ ಪಟ್ಟಂತವನು ಅದರ್ಶಯನ್ ವಾಸುದೇವೋ ಹಯಮಾನೆ ಪರಂ ಬಲಂ ಮೋಘಾನ್ ಕುರುವನ್ ಶರಾನ್ ತಸ್ಯ ಮಂಡಲಾ ನಿದರ್ಶಯನ್. ಅವನು ಮಾತ್ರ ತೀವ್ರವಾಗಿ ಅರ್ಜುನನ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಇವನು ಮಂಡಲಾನಿ ನಿದರ್ಶಯನ್, ಅವನ ಬಾಣಗಳಿಂದ ತಪ್ಪಿಸಿಕೊಳ್ಳಿಕ್ಕೋಸ್ಕರ ರಥವನ್ನ ಹೇಗೇಗೋ ಓಡಾಡಿಸ್ತಾ ಅವನ ಬಾಣಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಹಸ ಮಾಡ್ತಾ ಇದ್ದಾನೆ. ಇವನು ಮಾತ್ರ ನಿಧಾನಕ್ಕೆ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಭೀಷ್ಮ ಶರ ವೀಕ್ಷತವು, ಎಂತೆಂತ ಪೆಟ್ಟುಗಳು ಬಿತ್ತು ಅಂದ್ರೆ ರಥಕ್ಕೆ, ಸ್ವತಃ ಕೃಷ್ಣನಿಗೆ. ಅದನ್ನೆಲ್ಲ ತಪ್ಪಿಸಿಕೊಂಡು ಯುದ್ಧ ಮಾಡ್ತಾ ಇದ್ರೆ ಇವನು ಯಾವುದೇ ಟೆನ್ಷನ್ ಇದೆ. ಕೆಲವರು ಇರ್ತಾರೆ, ಎಷ್ಟು ಟೆನ್ಷನ್ನಿನ ವಾತಾವರಣ ಇದ್ರು ಕೂಡ ಏನೋ ಬಿದ್ದು ಹೋಗ್ತಾ ಇದೆ ಅಂತಂದ್ರು ಆಗ್ಲೂ ವಾಯ್ಲಿನ್ ನುಡಿಸ್ತಾ ಇರುವಂತವ್ರು ಇರ್ತಾರೆ. ಅವರಿಗೆ ಯಾವುದೇ ತಲೆಬಿಸಿನೇ ಇರುವುದಿಲ್ಲ. ಹಾಗೆ ಅರ್ಜುನನ ವರ್ತನೆಯನ್ನು ನೋಡಿ ನಾಮೃಷ್ಯತ, ಕೃಷ್ಣನಿಗೆ ಇಷ್ಟ ಆಗ್ಲಿಲ್ಲ. ಮಹಾಬಾಹು ಮಾಧವ ಪರವೀರ ಯುಗಾಂತಮಿವ ಕರ್ಮಾಣಂ, ಅವನು ಯುಗದ ಕೊನೆಯ ಕಾಲರಾತ್ರಿಯಂತೆ ಬಂದು ಎಲ್ಲವನ್ನು ನುಂಗಿ ನುಣಿತಾ ಇದ್ದಾನೆ ಯುಧಿಷ್ಠಿರನ ಬಲವನ್ನ. ಇವನು ನೋಡಿದ್ರೆ ನಿಧಾನಕ್ಕೆ ಅದಕ್ಕೆ ಪ್ರತಿಕ್ರಿಯೆಯನ್ನ ಮೆತ್ತಗೆ ಕೊಡ್ತಾ ಇದ್ದಾನೆ. ಎಷ್ಟು ಚಂದ ವರ್ಣನೆ ಮಾಡುತ್ತೆ ಅಂದ್ರೆ, ಉತ್ಸೃಜ್ಯ ರಜತ ಪ್ರಖ್ಯಾನ್ ಹಯಾನ್ ಪಾರ್ಥಸ್ಯ ಮಾರಿಷ ವಾಸುದೇವಸ್ತತೋ ಯೋಗಿ ಪ್ರಚಸ್ಕಂದ ಮಹಾರಥಾತ್. ಆ ಹಗ್ಗವನ್ನ ಹಾಗೆ ಹಿಂದೆ ಒಂದು ನೊಗಕ್ಕೆ ಕ್ಷಣ ಮಾತ್ರದಲ್ಲಿ ಹಗ್ಗವನ್ನ ಕಟ್ಟಿ ಒಂದೇ ನೆಗೆತಕ್ಕೆ ಅರ್ಜುನ ಬಾಣವನ್ನ ಬಿಡ್ತಾ ಇರುವುದನ್ನ ಅವನು ಏನ್ ಮಾಡ್ತಿದ್ದಾನೆ ಅಂತ ನೋಡ್ಲಿಲ್ಲ. ಅವನಿಗೆ ನಿಲ್ತಾನೋ ಬೀಳ್ತಾನೋ ಏನ್ ಮಾಡ್ದ, ಒಂದೇ ಸರ್ತಿ ಯೋಗಿ, ಯೋಗ ಅಂದ್ರೆ ದೇಹವನ್ನ ಚೆನ್ನಾಗಿ ಚುರುಕಾಗಿ ಇಟ್ಟವ ಅಂತ, ರಥದಿಂದ ಒಂದೇ ಸರ್ತಿ ನೆಲಕ್ಕೆ ನೆಗೆದ. ಪ್ರತಸ್ಕಂದ, ಆ ಶಬ್ದ ಎಷ್ಟು ಚೆನ್ನಾಗಿದೆ ಅಂದ್ರೆ ಹಾರಿ ಉರುಳಿ ಎಲ್ಲೋ ಬಿದ್ದು ಮೈಕೈ ಮುರ್ಕೊಳ್ಳೋ ಹಾಗೆಲ್ಲ. ಎಗರಿ ಬಿದ್ದ ಅಂದ್ರೆ ಬಿದ್ದಾಗ ಸ್ಟಡಿಯಾಗಿ ಬಿದ್ದಿದ್ದಾನೆ, ಸ್ಟಡಿಯಾಗಿ ನೆಲಕ್ಕೆ ಹಾರಿದ್ದಾನೆ. ಪರವೀರಃ ಅಭಿದುದ್ರಾವ ಭೀಷ್ಮಂ ಸಹ ಭುಜ ಪ್ರಹರಣೋ ಬಲಿ, ತೋಳಿನಿಂದಲೇ ಅವನನ್ನು ಹೊಡೆದು ಬಿಡ್ತೇನೆ ಅಂತ ಕವಚವನ್ನ ತೊಟ್ಟಿದ್ದಂತಹ ಭೀಷ್ಮನ ಕಡೆಗೆ ತಾನು ಕೂಡ ಕವಚ ತೊಟ್ಟಿದ್ದಾನೆ. ಅದರ ಮಧ್ಯದಲ್ಲಿ ನೆತ್ತರ ಹನಿಗಳು ಮುಂದಕ್ಕೆ ಹಿಂದಕ್ಕೆ ಹರಿತಾ ಇದೆ. ಪ್ರತೋದ ಪಾಣಿ ತೇಜಸ್ವಿ, ಎರಡು ಕೈಗಳನ್ನು ಎತ್ತಿದ್ದಾನೆ. ಸಿಂಹವತ್, ಹೆಜ್ಜೆ ಅನ್ನುವುದು ಅತ್ಯಂತ ಗಂಭೀರವಾಗಿ ನೆಲಕ್ಕೆ ಹೊಡಿತಾ ಇದೆ. ದಾರಯನ್ನಿವ ಪದ್ಭ್ಯಾಂ ಸಹ ಜಗತೀಂ ಜಗದೀಶ್ವರ, ಇಡೀ ಜಗತ್ತಿಗೆ ಒಡೆಯನಾದಂತಹ ಕೃಷ್ಣ ನೆಲವನ್ನ ಒತ್ತಿದಾಗ ಅದರ ಪೆಟ್ಟಿಗೆ ಧೂಳು ಎದ್ದು ಗೀರಿ ಮುಂದಕ್ಕೆ ನುಗ್ಗುತ್ತಾ ಇದ್ದಾನೆ. ಅಂದ್ರೆ ಹೆಜ್ಜೆಯನ್ನು ಪೂರ್ತಿ ನೆಲದಲ್ಲಿ ಇಡುವಷ್ಟು ಕಾಯ್ತಾ ಇಲ್ಲ.
ಒಂದ್ ಹೆಜ್ಜೆ ಇಡುವಷ್ಟರಲ್ಲಿ ಇನ್ನೊಂದು ಹೆಜ್ಜೆ ಇಟ್ಟು ಮುಂದಕ್ಕೆ ಓಡಿ ಆಗಿದೆ. ಅದರಲ್ಲಿ ಏನೇನು ಅಡ್ಡ ಗಿಡ್ಡ ಎಲ್ಲ ಇದೆ, ಅದನ್ನ ತಪ್ಪಿಸಿಕೊಂಡು ಹಾರ್ತಾ ಹಾರ್ತಾ ಓಡ್ತಾ ಇದ್ದಾನೆ. ಗ್ರಸನ್ನಿವಸ ತೇಜಾಂಸಿ ತಾವಕಾನ ಮಹಾಹವೇ. ಇಡೀ ಸೈನ್ಯ ಸ್ಟನ್ ಆಗಿ ಬಿಟ್ಟಿದೆ. ಇಡೀ ಜಗತ್ತನ್ನು ಉಸಿರಾಡಿಸುವವನೇ ಓಡ್ತಾ ಇದ್ದಾನೆ ಭೀಷ್ಮನ ಮೇಲೆ. ಆಗ ಅಷ್ಟೂ ಜನರ ತೇಜಾಂಸಿ ಗ್ರಸನ್ನಿವ, ಎಲ್ಲರ ಕಣ್ಣಿನಲ್ಲಿದ್ದಂತಹ ತೇಜಸ್ಸು ಒಂದು ಕಡೆ ಹೋಗಿ ನೆಲ ಬಿದ್ದ ಹಾಗೆ ಯಾರು ಮಾಧವ ಕಾಣಿಸ್ತಾ ಇದ್ದಾನೆ ಮಹಾಹವದ ಮಧ್ಯದಲ್ಲಿ. ತಾವಕಾನ, ನಿನ್ನವರ ಮನಸ್ಸಿನಲ್ಲಿ ಭಯ ಅನ್ನುವುದು ಧಗ 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 ಅಂತ ಒಳಗಿನಿಂದ ಕಂಪಿಸಿ ಅವರನ್ನ ನಾಶ ಮಾಡುವಂತೆ ಬೆಳೆದು ನಿಂತಿತು. ದೃಷ್ಟ್ವಾ ಮಾಧವ ಮಾಕ್ರಂದೆ ಭೀಷ್ಮಾಯ ಉದ್ಯತಮಂತಿಕೆ ಹತೋ ಭೀಷ್ಮ ಇತಿ ತತ್ರ ಸ್ಮ ಸೈನಿಕಾ. ಸತ್ತ ಭೀಷ್ಮ ಸತ್ತ ಅಂತ ಜನ ಸೈನಿಕರೆಲ್ಲ ಕಿರುಚಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಮುಗೀತು, ಭೀಷ್ಮನ ಕತೆ ಮುಗೀತು, ನಮ್ಮ ಕತೆ ಮುಗೀತು. ಅವನು ಸತ್ತ ಅಂದ್ರೆ ನಮ್ ಕತೆ ಯಾರಿಗೂ ಇನ್ನು ರಕ್ಷಣೆಗಿಲ್ಲ. ಭೀಷ್ಮನ ಸಾಮರ್ಥ್ಯ ಏನು ಅಂದ್ರೆ ಎದುರಾಳಿಯ ಸಾಮರ್ಥ್ಯವನ್ನ ನಾಶ ಮಾಡುವುದರ ಜೊತೆಗೆ ತನ್ನ ಸೈನಿಕರ ರಕ್ಷಣೆ ಮಾಡುವುದು ಅನ್ನೋದೊಂದು ರಕ್ಷಣ. ಮಹಾರಥಿಕ ಅಂದ್ರೆ ಅದೊಂದು ದೊಡ್ಡ ಗುಣ. ಅವನು ಸತ್ತ ಅಂದ್ರೆ ನಾವೆಲ್ಲರೂ ಸತ್ತ ಹಾಗೆ. ಹತಾಸ್ಮಃ ಭೀಷ್ಮ ಸತ್ತ, ನಾವು ಸತ್ತೆವು ಅಂತ ಜೋರಾಗಿ ಕಿರುಚಲಿಕ್ಕೆ ಶುರು ಮಾಡಿದ್ರು. ಈ ಹೊತ್ತಿಗೆ ಕೆಲವರೆಲ್ಲ ಓಡಿದ್ರು. ವಾಸುದೇವ ಭಯಾತುರ, ವಾಸುದೇವನ ಆ ತೀವ್ರವಾದ ಕೆಂಗಣ್ಣಿನಿಂದ ಹುಟ್ಟಿದಂತಹ ಕಿಡಿಗಳಿಗೆ ಸುಟ್ಟು ಹೋಗುವವೋ ಎನ್ನುವಂತೆ ಪತಂಗಗಳೆಲ್ಲ ಬೆಂಕಿಗೆ ಹೆದರುತ್ತಾರೆ ಹೇಗೋ ಹಾಗೆ ಓಡ್ಲಿಕ್ಕೆ ಶುರು ಮಾಡಿದ್ರು. ಪೀತ ಕೌಶೇಯ ಸಂಬೀತ, ಅವನು ಹುಟ್ಟಿದ್ದು ಹಾಗೆ ಒಂದು ಹಳದಿ ಕೆಂಪು ಮಿಶ್ರಿತವಾದಂತಹ ಒಂದು ಬಟ್ಟೆಯ ಉಡುಗೆಯನ್ನ ತೊಟ್ಟಿದ್ದ. ಮಣಿ ಶ್ಯಾಮ, ಚಂದದ ಮಣಿಯನ್ನ ಹಾಕೊಂಡಿದ್ದ. ಅದು ಬೆಂಕಿಯೇ ಎದ್ದು ಬಂದ ಹಾಗೆ ಕಾಣಿಸ್ತಾ ಇತ್ತು, ಬೆಂಕಿಯ ಜ್ವಾಲೆಯೇ ಎದ್ದು ಬಂದ ಹಾಗೆ ಕಾಣಿಸ್ತಾ ಇತ್ತು. ಸಿಂಹ ಇವ ಮಾತಂಗಂ, ಹೇಗೆ ಸಿಂಹ ಒಂದೇ ಸರ್ತಿ ನೆಗೆದು ಅದರ ತಲೆಯ ಮೇಲೆ ಕಾಲಿಟ್ಟು ಅದರ ಕುಂಭಸ್ಥಲವನ್ನ ಭೇದಿಸುತ್ತೋ ಹಾಗೆ, ಹೇಗೆ ಒಂದು ಋಷಭ ಇನ್ನೊಂದು ಋಷಭದ ಜೊತೆಗೆ ಕೋಡನ್ನ ತಾಡಿ ಅಂದ್ರೆ ಹೊಡೆದು ಬೆಂಡ್ ಮಾಡಿ ಇಡೀ ಶರೀರದಿಂದ ಇನ್ನೊಂದರ ಶರೀರವನ್ನು ಎತ್ತಿ ಹೊರಕ್ಕೆ ಎಸೆಯುತ್ತೋ ಹಾಗೆ ಕೃಷ್ಣ ನುಗ್ಗುತ್ತಾ ಇದ್ದಾನೆ. ಅಭಿದುದ್ರಾವ ವೇಗೇನ ವಿನದನ್, ಜೋರ ಕಿರುಚ್ತಾ ಇದ್ದಾನೆ. ಬೇರೆ ಅವನು ಕೈ ಎತ್ತಿ ಆಕ್ರೋಶದಿಂದ ಕೂಗ್ತಾ ಇದ್ದಾನೆ. ಅಸಂಭ್ರಮಂ ರಣೇ ಭೀಷ್ಮ ವಿಚಕರ್ಷ ಮಹದ್ದನು. ಇಷ್ಟಾಗ್ತಾ ಇದೆ, ಎರಡೂ ನಡುಗ್ತಾ ಇದ್ದಾರೆ. ಆದ್ರೆ ಭೀಷ್ಮ ಮಾತ್ರ ವಿಸಂಭ್ರಮಂ, ಚೂರು ಕೂಡ ಅಂದ್ರೆ ಈಗ ನನ್ನನ್ನು ಹೊಡೆದು ಕೊಂದು ಬಿಡ್ತಾನೆ, ನನಗೆ ನನ್ನ ಆಯುಷ್ಯ ಹೇಗೋ ಮುಗ್ದಿದೆ. ಅವನು ಪ್ರಾರ್ಥನೆ ಗಮನಿಸ್ಬೇಕು. ಏಹ್ಯೇಹಿ ಪುಂಡರೀಕಾಕ್ಷ ದೇವದೇವ ನಮಸ್ತುತೆ ತ್ವಯಾ ಹಿ ದೇವ ಸಂಗ್ರಾಮೇ ಹತಸ್ಯಾಪಿ ಮಮಾನಘ. ಓ ಗೋವಿಂದನ ತೀವ್ರವಾದ ಆಗಮನವನ್ನ ಕಂಡು ಬಾ ಪುಂಡರೀಕಾಕ್ಷ ಬಾ, ಎಲ್ಲ ದೇವತೆಗಳಿಗೆ ಒಡೆಯನಾದ ನಿನ್ನ ಪಾದದ ಬುಡಗಳಿಗೆ ನನ್ನ ತಲೆಬಾಗಿ ನಮಸ್ಕರಿಸ್ತೇನೆ. ಸಾತ್ವತ ಶ್ರೇಷ್ಠನೇ ಪಾತಯಸ್ವ, ಹೊಡೆದುರುಳಿಸು ನನ್ನ. ನನಗೆ ನಿನ್ನಿಂದ ಪೆಟ್ಟು ತಿಂದು ಸತ್ರೆ ಅದು ಶ್ರೇಯ ಏವ ಪರಂ ಕೃಷ್ಣ, ನನಗೆ ಶ್ರೇಯಸ್ಸೇ ಆಗುತ್ತೆ. ಸಂಗ್ರಾಮದಲ್ಲಿ ಸಾಯುವುದೇ ದೊಡ್ಡದು, ಅದರಲ್ಲಿ ನಿನ್ನಂಥವನ ಕೈಯಲ್ಲಿ ಸಾಯುವುದು ಅಂದ್ರೆ ನನ್ನ ಬದುಕಿಗೆ ಅದು ಉತ್ತಮವಾದ ಕ್ಷಣ. ಸಂಭಾವಿತೋಸ್ಮಿ ಗೋವಿಂದ, ನಾನು ಗೌರವ ಅಂತ ಭಾವಿಸ್ತೇನೆ, ನಾನು ಇದು ನನ್ನ ಪ್ರತಿಷ್ಠೆ ಅಂತ ಕಲ್ಪಿಸಿಕೊಳ್ತೇನೆ. ತ್ರೈಲೋಕ್ಯೇನ ಅದ್ಯ ಸಂಯುಗೆ ಪ್ರಹರಸ್ವ ಯಥೇಷ್ಟಂ ವೈ ದಾಸೋಸ್ಮಿ ತವ ಚಾನಘ. ನಾನು ನಿನ್ನ ದಾಸ, ನಿನಗೆ ಬೇಕಾದಂತೆ ನನ್ನನ್ನು ಹೊಡೆದುರುಳಿಸು, ನಿನಗೆ ಆ ಅಧಿಕಾರವೂ ಇದೆ, ನಾನು ನಿನಗೆ ಸರೆಂಡರೂ ಆಗಿದ್ದೇನೆ ಅಂತ ಹೀಗೆ ಹೇಳಿದಾಗ ಸಂಜಯ ಉವಾಚ ಅನ್ವವೇಗ ಇವ ಪಾರ್ಥ ಸಮಬಿದೃಖ್ಯ ಕೇಶವಂ ನಿಜಗ್ರಾಹ ಮಹಾಬಾಹು ಬಾಹುಭ್ಯಾಂ ಪರಿಗೃಹ್ಯ ಚ. ಅನ್ವಗೇವ, ಯಾವಾಗ ಕೃಷ್ಣ ನೆಲಕ್ಕೆ ಹಾರಿ 4 ಹೆಜ್ಜೆ ಇಟ್ನೋ ಅದು ಅನಿರೀಕ್ಷಿತ ಅರ್ಜುನನಿಗೆ. ಕೃಷ್ಣ ಹೀಗೆ ರಥ ನಿಲ್ಲಿಸಿ ಹೊರಟೋಗ್ತಾನೆ ಅಂತ ಗೊತ್ತಿರ್ಲಿಲ್ಲ. ತಾನು ಧನುಸ್ಸನ್ನು ಹೆದೇರಿಸಿ ಬಾಣ ಬಿಡುವ ಪೊಸಿಷನ್ ಅಲ್ಲಿ ಇದ್ದಾನೆ. ಅವನೇ ಬಿಟ್ರೆ ನಾನು ಏನ್ ಮಾಡ್ಬೇಕೀಗ, ಯಾಕಂದ್ರೆ ರಥ ಎಲ್ಲೆಲ್ಲೋ ಹೇಗೋ ತಿರುಗಿ ಬಿಡುತ್ತೆ. ತಕ್ಷಣವೇ ತಾನು ಕೂಡ ಆ ರಥವನ್ನ ನಿಲ್ಲಿಸಿ ಅನ್ವಕೇವ ಕೂಡಲೇ ಪಾರ್ಥ ಸಮಭಿದೃಶ್ಯ ಕೇಶವಂ, ಅವನ ಹಿಂದೆನೆ ಹಾರಿ ಬಹಳ ದೂರದ ತನಕ. ಇದು ಹೇಗೆ ಅಂದ್ರೆ ಮುಂದಕ್ಕೆ ಅವನು ಓಡ್ತಾ ಇದ್ದಾನೆ, ಹಿಂದಿನಿಂದ ಅಷ್ಟೇ ವೇಗದಲ್ಲಿ ಅರ್ಜುನನು ಓಡಿ ಬರ್ತಾ ಇದ್ದಾನೆ, ಆದ್ರೆ ಕೃಷ್ಣ ಅವನ ಕೈಗೆ ಸಿಗ್ತಾ ಇಲ್ಲ. ನಿಗೃಹ್ಯಮಾಣ ಪಾರ್ಥೇನ, ಅವನ ಬೆನ್ನು ಸಿಕ್ಕಿತು ಜಾರಿ ಹೋಯ್ತು, ತೋಳು ಸಿಕ್ಕಿತು ಜಾರಿ ಹೋಯ್ತು. ಕೊನೆಗೆ ಒಂದು ಸರ್ತಿ ಹೇಗೋ ಅವನ ಕೈ ಹಿಡಿದ. ಪಾರ್ಥಸ್ತು ವಿಷ್ಟಭ್ಯ ಬಲ, ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಮೊದಲು ಬೆನ್ನು ಹಿಡಿದ ಸಿಗ್ಲಿಲ್ಲ, ತೋಳು ಹಿಡಿದ ಸಿಗ್ಲಿಲ್ಲ, ಸೊಂಟ ಹಿಡಿದ ಸಿಗ್ಲಿಲ್ಲ, ಅಂದ್ರೆ ಜಾರ್ತಾ ಹೋದ ಅಂತ ಅರ್ಥ. ಅದು
ಹೀಗೆ ಹಿಡಿದವನು ಕೆಳಕ್ ಅವನು ಎಳ್ಕೊಂಡೇ ಹೋಗ್ತಾ ಇದ್ದಾನೆ, ಅವನು ನಿಲ್ತಾನೆ ಇಲ್ಲ. ಅಭಿದುದ್ರಾವ ನಿಗೃಹ್ಯಮಾಣ ಪಾರ್ಥೇನ ಕೃಷ್ಣೋ ರಾಜೀವಲೋಚನ. ಅರುಳುಗಾವರೆಯ ಕೆಂಗಾವರೆಯಂತಹ ಕಣ್ಣುಳ್ಳಂತಹ ಕೃಷ್ಣ ಪಾರ್ಥನಿಂದ ತಡೆಯಲ್ಪಟ್ಟರೂ ಕೂಡ ಒಂದು ಕ್ಷಣವೂ ಕೂಡ ಹಿಂದಕ್ಕೆ ಸರಿಯದೆ ಇನ್ನಷ್ಟು ವೇಗವನ್ನು ಹೆಚ್ಚಿಸಿಕೊಂಡು ವೇಗೇನ ಆದಾಯ ಪುರುಷೋತ್ತಮ ಪಾರ್ಥಸ್ತು ವಿಷ್ಟಬ್ಧ ಬಲಾತ್ ಚರಣವು ಪರವೀರ. ಕೊನೆಗೇನಾಗ್ಲಿಲ್ಲ, ಒಂದು ಕಾಲದ ಗಟ್ಟಿ ಹಿಡ್ಕೊಂಡ್ ಬಿಟ್ಟ ಪಾರ್ಥ. ಪ್ಲೀಸ್ ಹೋಗಬೇಡ, ದಯವಿಟ್ಟು ನೀನು ಮುನ್ನುಗ್ಗಬೇಡ. ನಿಜಗ್ರಾಹ ಋಷಿಕೇಶಂ ಕಥಂಚಿತ್. ಹೇಗೋ ಕೊನೆಗೆ ದಶಮೇ ಪದೆ ಅವನ 10ನೇ ಹೆಜ್ಜೆಯನ್ನು ಹಿಡಿಲಿಕ್ಕೆ ಬಂತು. ಅಲ್ಲಿ ತನಕ 9 ಹೆಜ್ಜೆ ದಾಟಿ ಮುಂದಿನ ತನಕ ಹೋಗಿ ಆಗಿತ್ತು. ಎಷ್ಟು ಚೆನ್ನಾಗಿ ಅಂದ್ರೆ 10ನೇ ಹೆಜ್ಜೆಯನ್ನು ಹಿಡಿದ ಅಂತ ಹೇಳುವಾಗ ಎಷ್ಟು ದೂರದ ತನಕ ಹೋಗಿದ್ದ ಅನ್ನೋದು ಗೊತ್ತಾಗುತ್ತೆ. ಅವನು ಒಂದೊಂದು ಹೆಜ್ಜೆಯೇ ನೆಗೆದು ಹಾರಿದ ಪ್ರಸಂಗ ಅದು. ನಿವರ್ತಸ್ವ ಮಹಾಬಾಹೋ ನಾನೃತಂ ಕರ್ತುಮರ್ಹಸಿ ದಯವಿಟ್ಟು ತ್ಯತ್ವಯ ಕಥಿತಂ ಪೂರ್ವಂ ನಯೋತ್ಸ್ಯಾಮೀತಿ ಕೇಶವ. ಕೃಷ್ಣ ದಯವಿಟ್ಟು ಹಿಂದೆ ಸರಿ, ನೀನು ಕೋಪಕ್ಕೆ ಒಳಗಾಗಬೇಡ. ನಾನು ನಿಶ್ವಸಂತಂ ಯಥಾ ನಾಗಂ ಅರ್ಜುನ ಪ್ರಣಯಾತ್ ಸಖ. ಜೋರಾಗಿ ಮದಭರಿತವಾದ ಆನೆಯೊಂದು ಸುಸ್ತಾಗಿ ತನ್ನ ಉಚ್ಛ್ವಾಸವನ್ನ ಬಿಟ್ಟರೆ ಹೇಗಿರುತ್ತೋ ಕೃಷ್ಣ ಹಾಗೆ ನಿಟ್ಟುಸಿರು ಬಿಟ್ಟು ಇವನು ತಡೆದು ನಿಲ್ಸಿದ್ದಾನೆ ಅಂತ ಅನ್ನೋ ಒಂದೇ ಕಾರಣಕ್ಕೆ ಒಂದು ಕ್ಷಣ ನಿಂತಿದ್ದಾನೆ. ನಿಂತಾಗ ಹೇಳ್ತಾನೆ, ದಯವಿಟ್ಟು ಹಿಂದೆ ಸರಿ, ಸುಳ್ಳು ಮಾಡಬೇಡ. ನೀನು ಹಿಂದೆ ಒಂದು ಮಾತು ಕೊಟ್ಟಿದ್ದಿ, ನಯೋತ್ಸ್ಯಾಮಿ, ನಾನು ಯುದ್ಧ ಮಾಡಲಾರೆ, ಶಸ್ತ್ರವನ್ನು ಹಿಡಿಯಲಾರೆ ಅಂತ ಅನ್ನೋ ಮಾತು ನೀನು ಕೊಟ್ಟಿದ್ದಿ. ನಿನ್ನ ಮಾತು ಮುರಿದು ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಮಮೇಶ ಭಾರತ್ ಸರ್ವೋಹಿ, ನಾನು ಪಿತಾಮಹನಾದಂತ ಭೀಷ್ಮಸೇನನನ್ನು ಕೊಲ್ಲುತ್ತೇನೆ ಅಂತ ಮಾತು ತೆಗೆದುಕೊಂಡವನು ನಾನು, ಅದರ ಭಾರ ನನ್ನದು. ಶಪೇ ಕೇಶವ ಶಸ್ತ್ರೇಣ ಸತ್ಯೇನ ಸುಕೃತೇನ ಚ. ನಾನಿಲ್ಲಿಯ ತನಕ ಮಾಡಿದ ಒಳ್ಳೆಯ ಕೆಲಸಗಳ ಬಲದಿಂದ ಸತ್ಯದಿಂದ ಬದುಕಿದ್ದ ಹೌದಾದ್ರೆ ನನ್ನ ಶಸ್ತ್ರಕ್ಕೆ ಭೀಷ್ಮನನ್ನ ಕೊಂದೇ ಕೊಲ್ತೇನೆ, ಇದು ನನ್ನ ಪ್ರತಿಜ್ಞೆ. ಅಂತಂ ಯಥಾ ಗಮಿಷ್ಯಾಮಿ ಶತ್ರುಣಾಂ ಶತ್ರುಸೂದನ. ಎಲೆ ಶತ್ರುಗಳನ್ನ ನಿಗ್ರಹ ಮಾಡುವುದರಲ್ಲಿ ಅತ್ಯಂತ ಸಮರ್ಥನಾದವನೇ, ನಿನ್ನ ಮೇಲೆ ನನಗೆ ನೀನು ಯುದ್ಧದಲ್ಲಿ ಸೋಲಿಸದೇ ಇದ್ರೆ ಅನ್ನುವ ಈ ಯಾವ ಸಂದೇಹವೂ ಇಲ್ಲ. ನೀನು ನಿಶ್ಚಯವಾಗಿ ಯುದ್ಧದಲ್ಲಿ ಗೆಲ್ಲಬಲ್ಲವನೇ. ಆದ್ರೆ ನನಗೆ ಈ ಮಾತು ನೆನಪಾಗ್ತಾ ಇದೆ, ನಾನು ತೆಗೆದುಕೊಂಡ ಮಾತು ಅಂತ. ಅದ್ಯೈವಂ ಪಶ್ಯ ದುರ್ದರ್ಶಂ ಪಾತ್ಯಮಾನಂ ಮಹಾರಥಂ. ನಾನು ನಿನ್ನ ಕಾಲು ಹಿಡಿದಿದ್ದೇನೆ, ಇವತ್ತು ಖಂಡಿತ ಭೀಷ್ಮ ಹೀಗೆ ನೆಲಕ್ಕೆ ಬೀಳ್ತಾನೆ. ತಾರಾಪತಿ ನಿವಾಪೂರ್ಣಂ ಅಂತ ಕಾಲೇ ಯದೃಚ್ಛಯ. ಹೇಗೆ ಎಲ್ಲಾ ಕಡೆಯ ಮೋಡಗಳು ತಾರಾಪತಿಯಾದ ಚಂದ್ರನನ್ನ ಮುಚ್ಚಿದಾಗ ಚಂದ್ರ ಸ್ವಲ್ಪವೂ ಕಾಣುದಿಲ್ಲ. ಈ ಸೂರ್ಯ ಆದ್ರೂ ಮೋಡ ಮುಚ್ಚಿದ್ರೆ ಸ್ವಲ್ಪ ಕಾಣುತ್ತೆ, ತಾರಾಪತಿಯನ್ನ ಮುಚ್ಚಿದ್ರೆ ಏನು ಕಾಣಲ್ಲ. ನಾನು ಹಾಗೆ ಮುಗಿಬಿದ್ದು ಭೀಷ್ಮರನ್ನ ಕೊಲ್ತೇನೆ. ಈ ಮಾತು ಕೇಳಿದ ಮೇಲೆ ಅತ್ತ ಅವನ ಕೈಯಲ್ಲಿ ಎತ್ತಿದ್ದಂತಹ ರಥದ ಚಕ್ರವನ್ನ, ಅಂದ್ರೆ ಅಲ್ಲೇ ಇದ್ದ ಒಂದು ನೆಲದಲ್ಲಿ ಬಿದ್ದಿದ್ದ ರಥದ ಹೊರಗೆ ಬಿದ್ದ ಚಕ್ರವನ್ನ ಎತ್ತಿಕೊಂಡು ಅವನ ಹತ್ರ ಹೋಗಿದ್ದ. ಅವನು ಈ ಸ್ತೋತ್ರವನ್ನ ಭೀಷ್ಮಸ್ತವರಾಜ ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಇಲ್ಲಿ ವೇದವ್ಯಾಸರು ಒಂದು ಸಣ್ಣ ಸ್ತುತಿಯನ್ನ ಸಂಗ್ರಹ ಮಾಡಿದ್ದಾರೆ. ಹರಿವಂಶದಲ್ಲಿ ಮತ್ತೆ ವಿಷ್ಣು ಪುರಾಣದಲ್ಲಿ ಇನ್ನು ಬೇರೆ ಪುರಾಣಗಳಲ್ಲಿ ಭಾಗವತದಲ್ಲೂ ಭೀಷ್ಮನ ಸ್ತೋತ್ರ ಇದೆ ಮೊದಲನೆಯ ಸ್ಕಂದದಲ್ಲಿ. ಅಂದ್ರೆ ಅವನು ಬಹಳ ಸಂತೋಷ ಪಡ್ತಾನೆ. ಭೀಷ್ಮನಿಗೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ, ನನ್ನ ಮಾತು ನಡೆಸುವುದಕ್ಕೋಸ್ಕರ ನೀನು ಒಂದು ಮಾತು ಬಿಟ್ಟಿಯಲ್ಲ, ನಿನ್ನ ಮಾತನ್ನು ಕಳ್ಕೊಂಡ್ಬಿಟ್ಟಿಯಲ್ಲ, ಇದಕ್ಕಿಂತ ಒಬ್ಬ ಭಕ್ತನ ಮೇಲೆ ಅನುಗ್ರಹ ಇನ್ನೇನಿದೆ. ನಾನ್ ನಿನ್ನ ಹತ್ರ ಶಸ್ತ್ರ ಹಿಡಿಸ್ತೇನೆ ಅಂತ ಮಾತು ತೆಗೆದುಕೊಂಡಿದ್ದೆ, ನೀನು ಶಸ್ತ್ರ ಹಿಡಿಯಲ್ಲ ಅಂತ ಮಾತು ಕೊಟ್ಟಿದ್ದಿ. ಆದ್ರೆ ನಿನ್ನ ಮಾತು ಹೋದ್ರೂ ತೊಂದ್ರೆ ಇಲ್ಲ, ನನ್ನ ಮಾತು ಉಳಿಸ್ತೇನೆ ಅಂತ ನೀನ್ ನನ್ನ ವಿರುದ್ಧ ಶಸ್ತ್ರವನ್ನ ಎತ್ತಿ, ನೀನು ಶಸ್ತ್ರವನ್ನ ಹಿಡಿದಿದ್ದೇನೆ, ನಿನ್ನ ಕೈಯಲ್ಲಿ ಶಸ್ತ್ರ ಹಿಡಿಸ್ತೇನೆ ಅಂತ ಅನ್ನುವ ಮಾತನ್ನ ನನಗೆ ನಡೆಸಿಕೊಟ್ಟ ಪುಣ್ಯವನ್ನ ಕೊಟ್ಟಿದ್ದಿ ಅಂತ ಅವನು ತುಂಬಾ ಸಂತೋಷ ಪಡ್ತಾನೆ. ಹೀಗೆ ಇಷ್ಟ ಆಗ್ಲಿಲ್ಲ, ನೀನು ಹೀಗೆ ಈಗ ಕರ್ಕೊಂಡು ಹೋಗಿ ಮತ್ತೆ ಯುದ್ಧದಲ್ಲಿ ಹಿಂದೆ ಸರಿದ್ರಿ ಅಂತಾದ್ರೆ ನಾನು ಮತ್ತೆ ಸುಮ್ನಿರಲ್ಲ. ನಕಿಂಚಿದುಕ್ವ ಸಕ್ರೋಧ, ಏನು ಹೇಳಲಿಲ್ಲ ಅವನಿಗೆ. ಮುಖವನ್ನ ಸಪ್ಪೆ ಮಾಡಿಕೊಂಡು, ಅವನ ಮುಖದಲ್ಲಿ ಸಪ್ಪೆ ಆಗುದು ಅಂತಿಲ್ಲ, ಆದ್ರೆ ಅರ್ಜುನನಿಗೆ ಹಾಗೆ ತೋರಿಸದೇ ಇದ್ರೆ ಕೆಲವೊಮ್ಮೆ ತಾಯಿ ಮಗುವಿನ ಮೇಲೆ ಕೋಪ ಬರಲ್ಲ ಅದಕ್ಕೆ. ಆದ್ರೆ ಅಮ್ಮ ಬೇಕು ಅಂತ ತೋರಿಸ್ತಾಳೆ, ಸಿಟ್ಟು ಮಾಡ್ಕೊಂಡು ಹಾಕಿ ತೋರಿಸ್ತಾಳೆ. ಆಗ ಮಗು ಅಮ್ಮ ಹಿಂಗ್ ಬೇಜಾರು ಮಾಡ್ಕೊಳ್ತಾಳೆ ಅಂತ ಮಾಡ್ಬಿಡುತ್ತೆ. ಆಮೇಲೆ ಮಗುವನ್ನು ಕರೆದು ಅತ್ಯಂತ ಮುದ್ದು ಮಾಡಿ, ಇಲ್ಲ ನೀನ್ ಮಾಡಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳುವ ಹಾಗೆ ಕೃಷ್ಣನಿಗೆ ಕೋಪ ಇಲ್ಲ. ಆದ್ರೆ ಇವನು ಇಲ್ಲ ಅಂದ್ರೆ ರಥದಲ್ಲಿ ಯುದ್ಧದ ಪ್ರವೃತ್ತಿಯಲ್ಲಿ ತೀವ್ರತೆಯನ್ನು ತೆಗೆದುಕೊಳ್ಳಲ್ಲ. ಆಮೇಲೆ ತಕ್ಷಣವೇ ರಥವನ್ನ ಏರಿದ್ದಾನೆ. ಇಬ್ಬರು ರಥವನ್ನ ಏರಿದ ನಂತರ ಶಾಂತನವ ಮತ್ತೆ ಶರವರ್ಷವನ್ನ ಗೈದಿದ್ದಾನೆ. ಇಷ್ಟು ಮುಗಿದ ಮೇಲೂ ಅವನ ಯುದ್ಧ ಹೇಗಿತ್ತು ಅಂತ 1-2 ಅಧ್ಯಾಯ ವಿಸ್ತಾರವಾಗಿ ಹೇಳುತ್ತೆ. ಎಷ್ಟು ಗಾಢವಾಗಿ ಅವನಿಗೆ ಇನ್ನು ಹುಮ್ಮಸ್ ಜಾಸ್ತಿ. ದೇವರ ಅನುಗ್ರಹ ಸಿಕ್ಕಾಯ್ತಲ್ಲ, ಇನ್ನೇನು ನಾನು ಇನ್ನೇನು ಮಾಡಿದ್ರು ನನಗೆ ತೊಂದರೆ ಇಲ್ಲ.
ಸಾಯ್ತೇನೆ ಅಂತಂದ್ರು ಕೊನೆವರೆಗೂ ಹೋರಾಡಿ ಸತ್ತ ಅಂತಂದು ಇರ್ಲಿ ಅಂತ. ತ್ರಾತಾರಂ ನಾದ್ಯ ಗಚ್ಚಂತ ಗಾವ ಪಂಕಗತ ಇವ, ಕೆಸರಿಗೆ ಬಿದ್ದ ಸಣ್ಣ ಹಸುಗಳೆಲ್ಲ ಮೇಲೆ ಇರ್ಲಿಕ್ಕಾಗದೆ ಹೇಗೆ ಒದ್ದಾಡ್ತಾವೋ ಹಾಗೆ ಪಾಂಡವರ ಸೈನ್ಯ ಕೆಸರಲ್ಲಿ ಬಿದ್ದವರಂತೆ ಮುಂದಕ್ಕೆ ಯಾರನ್ನ ತಾವು ರಕ್ಷಣೆಗೆ ಕೇಳಬೇಕು ಅಂತ ಗೊತ್ತಾಗದಂತೆ ಓಡತೊಡಗಿದವು. ಪಿಪೀಲಿಕಾ ಇವ ಕ್ಷುಣ್ಣಾ, ಇರುವೆಗಳ ಗೂಡಿಗೆ ಅಕಸ್ಮಾತ್ ಏನಾದ್ರೂ ಒಂದು ದೊಡ್ಡ ಪ್ರಾಣಿ ಕಾಲಿಟ್ರೆ ಆಗದು ಇದ್ದ ಸಣ್ಣ ದ್ವಾರದಿಂದ ಹೊರಗೆ ಎಲ್ಲೋ ಓಡಿ ಹೋಗುವುದಕ್ಕೆ ಹೇಗೆ ಪ್ರಯತ್ನಿಸುತ್ತಾವೋ ಹಾಗೆ ಇಡೀ ಸೈನ್ಯ ದಿಕ್ಕಾಪಾಲಾಗಿ ಹೋಯಿತು. ಈ ರೀತಿ ಯುದ್ಧದ ತೀವ್ರತೆ ಹೆಚ್ಚಿತು. ಯುಧಿಷ್ಠಿರ ನೋಡ್ತಾ ಇದ್ದಾನೆ. ಕೃಷ್ಣನಿಗೂ ಕೂಡ ಈ ವಿಷಯ ಮುಟ್ಟಿದೆ. ಅವತ್ತು ಯುದ್ಧದ ಪ್ರವೃತ್ತಿಯಲ್ಲಿ ಅತ್ಯಂತ ಹೆಚ್ಚು ಫಲ ಭೀಷ್ಮನ ಕಡೆಗೆ ಸಿಕ್ಕಿತು. ಅದನ್ನ ರಾತ್ರಿ ಮತ್ತೆ ಚರ್ಚೆ ಮಾಡುವುದಕ್ಕೋಸ್ಕರ ಸೇರ್ತಾರೆ. ಆಗ ಏನು ಚರ್ಚೆ ಆಯಿತು, ಹೇಗೆ ಅವರು ವಿಷಯಗಳನ್ನು ಚರ್ಚಿಸಿದ್ರು ಅನ್ನೋದನ್ನ ಮತ್ತೆ ಮುಂದಿನ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.